ಎಸ್, ಜೀವಂಧರ್ ಕೇತಪ್ನವ್ರು ನಿಮ್ ಜೊತೆಗೆ ಈ ಗುಡಾಕೇಶ್ ಟೀಮ್ ಜೊತೆಗೆ ಏನ್ ಮಾತಾಡ್ಬೇಕು ಅಂತ ನಿಮ್ ಹತ್ರ ಬರ್ಬೇಕಾದ್ರೆ ಕೇಳ್ಬೇಕಾದ್ರೆ, ಇಲ್ಲ ಸರ್ ಯಾವ್ದು ಟಾಪಿಕ್ ತಗೊಂಡು ನೀವು ಮಾತಾಡಿ ಅಂತ. ಥ್ಯಾಂಕ್ ಯು ಅರುಣ್ ಕುಮಾರ್, ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್ಸ್, ನಾವ್ ಏನನ್ನ ಮಾತಾಡ್ಬೋದು PSS ಅಲ್ಲಿ ಮ್ಯಾಕ್ಸಿಮಮ್? ನಮ್ಗೆ ಅಂತ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ನಮ್ಗೆ ಎಲ್ಲರಿಗೂ ಒಂದು ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದೇ ಕಾನೂನು, ಅದೇ ಕಾನ್ಸ್ಟಿಟ್ಯೂಷನ್, ಅದೇ ಜಡ್ಜು, ಅದೇ ಜಡ್ಜ್ಮೆಂಟು, ಅದೇ ಲಾ, ಅದೇ ಸಿಟಿಜನ್ಶಿಪ್, ಎವ್ರಿಥಿಂಗ್. ಏನ್ ಸೊತ್ತು ಬಳಸಿ ನೋಡಿದ್ರು ಒಂದೇ. ಏನದು ನಮ್ಗೆ ಕೊಟ್ಟಿರೋ ಕಾನೂನು? ನಮ್ಗೆ ಕೊಟ್ಟಿರೋ, ನಾನು ಅದನ್ನ ಕಾನೂನು ಅಂತ ಕರೆಯೋದಿಲ್ಲ, ಅದನ್ನ ಕಾನ್ಸ್ಟಿಟ್ಯೂಷನ್. ಅದು ನಮ್ಮ ವ್ಯಕ್ತಿಗತ ಸಂವಿಧಾನ. ಎಲ್ಲರ ಕೈಗೂ ಅದನ್ನ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು. ಏನದು? ಎಲ್ಲ ಕಡೆನೂ ಇದೆ. ನಿಮ್ಮ ಹತ್ರನೂ ಇದೆ, ಎಲ್ಲರ ಹತ್ರನೂ ಇದೆ. ಈಗ ಅಲ್ಲಿ ಅರುಣ್ ಕುಮಾರ್ ಕುಂತಿದ್ದಾರೆ, ಅವ್ರ ಹಿಂದಿರೋ ಆ ಪೋಸ್ಟರ್ ಕೂಡ ಅದೇ, ಅದನ್ನೇ ಮಾತಾಡು. ಏನು 18 ಪ್ರಿನ್ಸಿಪಲ್ಸ್, 18 ಗೈಡಿಂಗ್ ಪ್ರಿನ್ಸಿಪಲ್ಸ್, 18 ಆದರ್ಶ ಸೂತ್ರಗಳು, ಮಾರ್ಗದರ್ಶಕ ಸೂತ್ರಗಳು. ಮಾಸ್ಟರ್ಸ್, ಯುಗ ಯುಗಗಳಿಂದ ನಾವು ನೋಡ್ತಾ ಬಂದಿರೋದು ಏನು ಅಂದ್ರೆ, ಯಾವುದೇ ಹೊಸ ಧರ್ಮ, ಹೊಸ ಸಂಪ್ರದಾಯ ಸಂಸ್ಥಾಪನೆ ಆದ್ರೂ ಕೂಡ ಅದರ ಮೂಲದಲ್ಲಿ ಏನು ಅಂದ್ರೆ ಒಬ್ಬ ಅದ್ಭುತವಾದ ಎನ್ಲೈಟನ್ ಮಾಸ್ಟರ್ ಮತ್ತು ಆ ಕಾಲದ ಸ್ಪಷ್ಟವಾದ ಸತ್ಯವನ್ನು ಅವರು ಕೊಟ್ಟು ಹೋಗ್ತಾರೆ. ಕಾಲಾನಂತರದಲ್ಲಿ ನಾವು ಅದನ್ನ ಕಲುಷಿತಗೊಳಿಸ್ತಾ ಹೋಗ್ತೀವಿ. ಮತ್ತೆ ಒಬ್ರು ಬರ್ತಾರೆ, ಮತ್ತೆ ಕೊಡ್ತಾರೆ, ಮತ್ತೆ ಹಾಗೆ. ಹೀಗಾಗಿ ಈ ಯುಗಕ್ಕೆ ಒಂದು ಬ್ರಹ್ಮ ಹೊಡೆತ ಹೊಡೆಯೋದಕ್ಕೆ ಎಲ್ಲಾ ಜಡ್ಡುಗಟ್ಟಿದ ಆಲೋಚನೆಗಳನ್ನ ಒಂದೇ ಹೊಡೆತಕ್ಕೆ ನುಚ್ಚು ನೂರು ಮಾಡೋದಕ್ಕೆ ಓಶೋ ಅವರು ಬರುತ್ತೆ. ಅದಾದ್ಮೇಲೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ, ಓಶೋ ಅವರು ಅಷ್ಟೆಲ್ಲ ಹೊಡೆತ ಹಾಕಿ 112 ಧ್ಯಾನ ವಿಧಾನ ಕೊಟ್ರೆ, ಅದರಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಒಂದೇ ಆಯ್ಕೆ ಮಾಡಿ ಸಹಜ ಶ್ವಾಸವನ್ನು ಗಮನಿಸುವ ಧ್ಯಾನ. ಇದನ್ನ ಆವಾಗ ಪತ್ರಿಜಿಯವ್ರ ಜೊತೆ 4 ಜನ ಧ್ಯಾನ ಮಾಡುವ ಆ ಸಮಯದ ಮಾಸ್ಟರ್ ಅಲ್ಲಿ ನಾನು ಕೇಳಿದ, ಅವಾಗಿನ್ನೂ ಆನಾಪಾನಸತಿ ಧ್ಯಾನ ಅಂತ ಹೆಸರು ಕೊಟ್ಟಿರ್ಲಿಲ್ಲ. ಅವರು ಜೊತೆಯಾಗಿ ಕುಳಿತು ಧ್ಯಾನ. ಹಾಗೆ ಅಂದ್ರೆ ಸಾಯಂಕಾಲ ಅಂದ್ರೆ ಬೆಳಗ್ಗೆ ಎದ್ದೇಳ್ತಿದ್ರು ಧ್ಯಾನ, ಮತ್ತೆ ಬೆಳಗ್ಗೆ ತಮ್ಮ ಡ್ಯೂಟಿ. ಹೀಗೆ ಅವರು ಇಡೀ ರಾತ್ರಿ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿ, ಅಂತ ಸಮಯದಲ್ಲಿ ಮುಂದೆ ನಿಧಾನವಾಗಿ ಅದಕ್ಕೊಂದು ಆಕಾರ ತಗೊಳ್ತು, ಅದಕ್ಕೆ ಒಂದು ಮೂವ್ಮೆಂಟ್ ಹೆಸರು ಬಂತು. ಇದು ಆರ್ಗನೈಸೇಷನ್ ಅಲ್ಲ ಮಾಸ್ಟರ್ಸ್, ಮೂವ್ಮೆಂಟ್. ನೆನ್ಪಿಟ್ಕೊ, ಒಂದು ಆಂದೋಲನ. ನದಿ ನೀರು ಹೇಗೆ ಹರಿತಾ ಇರುತ್ತೋ ಹಾಗೆ ಸತತ ಹರಿತಾ ಇರುವಂತ, ಸತತ ತನ್ನಷ್ಟಕ್ಕೆ ತಾನೇ ಸ್ವಚ್ಛಗೊಳಿಸ್ತಾ ಸಾಗಿರುವಂತಹ ಆಂದೋಲನ. ಇದೊಂದು ಆರ್ಗನೈಸೇಷನ್ ಅಥವಾ ಇಸಮ್ ಅಥವಾ ಧರ್ಮ ಅಂದ್ರೆ ಇದು ನಿಂತು ನೀರಾಗುತ್ತೆ. ಆ ಸಂಸ್ಥಾಪಕರು ಹೋದ್ಮೇಲೆ ನಿಂತು ನೀರಾಗುತ್ತೆ. ಇದು ಅದಕ್ಕೆ ಇದು ಆರ್ಗನೈಸೇಷನ್ ಅಂತ ಆಗ್ಲಿ ಧರ್ಮ ಅಂತ ಆಗ್ಲಿ ಕೊಟ್ಟಿಲ್ಲ.
ಇದಕ್ಕೆ ಆಂದೋಲನ. ಇದು ನಿತ್ಯ ಶುದ್ಧೀಕರಣಗೊಳ್ತಾ ನಡೆಯುವಂತ ಪ್ರಕ್ರಿಯೆ. ಅದಕ್ಕೆ ಅಂತ ಒಂದಷ್ಟು ಎಂಜಿನ್ ಆಯಿಲ್ ಅದಕ್ಕೆ ಕೊಟ್ಟು ಅದನ್ನ ಚಾಲನೆಗೊಳಿಸ್ಬಿಟ್ರು. ಅದು 18 ಪ್ರಿನ್ಸಿಪಲ್ಸ್. ನೋಡಿ, ಇಲ್ಲಿ ಇಂಡಿವಿಜುವಾಲಿಟಿ ಅನ್ನೋದು ಏನು? ಸ್ವತಃ ಬ್ರಹ್ಮರ್ಷಿ ಪಿತಾಮಹ ಭದ್ರಜಿ ಸ್ಪಷ್ಟವಾಗಿ ಕಡ್ಡಿ ತುಂಡು ಮಾಡಿದಂತೆ ಹೇಳ್ಬಿಡಿದ, ಐ ಆಮ್ ನಾಟ್ ಯುವರ್ ಗುರು, ನಾನು ನಿಮ್ಮ ಗುರು ಅಲ್ಲ. ಎಷ್ಟು ಸ್ವಚ್ಛ ಮೆಸೇಜ್ ನೋಡಿ ಮಾಸ್ಟರ್ಸ್. ಒಬ್ಬ ಜ್ಞಾನೋದಯ ಹೊಂದಿದ ವ್ಯಕ್ತಿ ಹೇಳ್ತಾರೆ, ನಾನು ನಿಮ್ಮ ಗುರು ಅಲ್ಲ. ದೆನ್ ಹೂ ಇಸ್ ಯುವರ್ ಗುರು? ಹಾಗಾದ್ರೆ ನಿಮ್ ಗುರು ಯಾರು? ಯುವರ್ ಬ್ರೆತ್ ಇಸ್ ಯುವರ್ ಗುರು ಅಂತ. ಅಷ್ಟು ಹೇಳಿ ಬಿಡ್ಲಿಲ್ಲ. ನಮ್ಮೆಲ್ಲರನ್ನು ಅವರು ಒಂದೇ ಒಂದು ಶಬ್ದದಿಂದ ಸಂಬೋಧಿಸ್ತಾರೆ, ಮಾಸ್ಟರ್, ಬಿ ಎ ಮಾಸ್ಟರ್. ಅವರು ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್, ಡಿಯರ್ ಗಾಡ್ಸ್. ಇಡೀ PSSM ಅಲ್ಲಿ ಮೊದಲಿನಿಂದ ಕೊನೆಯವರೆಗೂ ನೋಡಿದ್ರು ಮಾಸ್ಟರ್ ಆಗಿರಿ ಅನ್ನೋದು ಸಂದೇಶ. ಬಿ ಎ ಮಾಸ್ಟರ್. ಅಪ್ಪೋ ದೀಪೋ ಭವ. ಎಲ್ಲಿ ಡಿಪೆಂಡೆನ್ಸಿಟಿ ಇಲ್ಲ ಸರ್. ಎಲ್ಲಾ ಡಿಪೆಂಡೆನ್ಸಿಗಳನ್ನ, ಎಲ್ಲಾ ಅವಲಂಬನೆಗಳನ್ನ ಕಿತ್ತಾಕಿದ್ರು. ಬಿ ಎ ಲೈಟ್ ಅಂಟು ಯುವರ್ ಸೆಲ್ಫ್. ನಿನಗೆ ನೀನೇ ಬೆಳಕಾಗು. ಇನ್ನೊಬ್ಬರ ಟಾರ್ಚ್ ಲೈಟ್ ಅಲ್ಲಿ ನಡಿಬೇಡ, ನನ್ನ ಟಾರ್ಚ್ ಲೈಟ್ ಅಲ್ಲೂ ಕೂಡ ನಡಿಬೇಡ. ಸ್ವಯಂ ಪ್ರಕಾಶ. ಬಿ ಎ ಮಾಸ್ಟರ್, ನಾಟ್ ಅ ಡಿಸೈಬಲ್. ಯಾರನ್ನಾದ್ರೂ ಒಬ್ಬರನ್ನ ಆ ಶಬ್ದಗಳಲ್ಲಿ ಸಂಬೋಧಿಸೋದಕ್ಕೆ ಶುರು ಮಾಡಿಬಿಟ್ರೆ, ನಿಮಗೆ ತಿಳಿಲಾರದಂತೆ ನೀವು ಒಂದು ರೀತಿಯ ಅನುಯಾಯಿ. ಹಾಗೆ ಆಗೋದು ನಿಮ್ಮ ಇಷ್ಟ ಇದ್ರೆ ಇಟ್ಸ್ ಯುವರ್ ಚಾಯ್ಸ್. ಬಟ್ PSSM ಅಂತ ಹೆಸರು ತಗೊಂಡಾಗ, ಬ್ರಹ್ಮರ್ಷಿ ಪಿತಾಮಹ ಭದ್ರಜಿಯವರು ಅಂತ ತಗೊಂಡಾಗ, ನಾವು ಬಹಳ ಕ್ರಿಸ್ಟಲ್ ಕ್ಲಿಯರ್. ವೈ ಆರ್ ಮಾಸ್ಟರ್ಸ್ ಅಷ್ಟೇ. ಹೆಚ್ಚಂದ್ರೆ ನಮ್ಗೆ ಸೀನಿಯರ್ ಮಾಸ್ಟರ್, ಜೂನಿಯರ್ ಮಾಸ್ಟರ್. ಅದು ಸೀನಿಯರ್ ಜೂನಿಯರ್ ಏನಕ್ಕೆ? ಏನೋ ಡಿಫ್ರೆನ್ಸ್ ತೋರಿಸೋದಕ್ಕೆ ಅಥವಾ ನಾನು ಏನೋ ಅಂತ ಹೇಳೋದಕ್ಕೆ ಅಂತ ನೋ. ಸುಮ್ನೆ ನಾನು ಒಂದ್ ಹೆಜ್ಜೆ ಮುಂದೆ ಬಂದಿದ್ದೀನಿ, ನೀನು ಇನ್ನೊಂದ್ ದಿವಸ ಇನ್ನೊಂದ್ ಹೆಜ್ಜೆ ಮುಂದೆ ಬರ್ತೇವೆ. ವೆರಿ ಸಿಂಪಲ್, ಬಹಳ ಸರಳ. ನಾನು ಇವತ್ತು 10th ಕ್ಲಾಸ್ ಮುಗಿಸಿ PUC ಅಲ್ಲಿ ಹೋಗಿದ್ದೀನಿ, ನೆಕ್ಸ್ಟ್ ಇಯರ್ ನೀನು ಬರ್ತೀಯ. ನಾನಾಯ್ತು PUC ಮುಗಿಸಿ ಡಿಗ್ರಿನಲ್ಲಿ ಹೋಗಿದ್ದೀನಿ, ನೆಕ್ಸ್ಟ್ ಇಯರ್ ನೀನು ಬರ್ತೀಯ. ಡಿಗ್ರಿ ಮುಗಿಸಿ PG ಹೋದ, ನೆಕ್ಸ್ಟ್ ನೀನು ಬರ್ತೀಯ. PG ಮುಗಿಸಿ ಥೀಸಿಸ್ ರಿಸರ್ಚ್ ಬರೋದಕ್ಕೆ PhD ಹೋದ, ನೆಕ್ಸ್ಟ್ ನೀನು ಬರ್ತೀಯ. ಬಹಳ ಸಿಂಪಲ್. ಸೀನಿಯರ್ ಜೂನಿಯರ್ ಬಹಳ ಸ್ವಚ್ಛವಾದ ಶಬ್ದ, ನಮ್ಮನ್ನ ನಿರ್ಭಾರಗೊಳಿಸುವಂತಹ ಶಬ್ದ, ಹಗುರಗೊಳಿಸುವಂತಹ ಶಬ್ದ. ಕ್ಲಿಯರ್ ಆಗ್ತಾ ಇದೆಯಾ ಮಾಸ್ಟರ್ಸ್ ಹೇಳೋದು? ಆಗ್ತಾ ಇದೆ ಅಂತ ಯಾರಾದ್ರೂ ಎಸ್ ಅಂತಂದ್ರೆ ನಾನು ಮುಂದೆ ಹೋಗ್ಬೋದು, ನೋ ಅಂತಂದ್ರೆ ಅಲ್ಲಿ ಕ್ಲಾರಿಟಿ ಕೊಟ್ಟು ಮುಂದೆ ಹೋಗ್ಬೋದು. ಒಂದ್ ಅಕ್ಷರ ಟೈಪ್ ಮಾಡಿ, ಬಹಳ ಬೇಡ. ನೋ ಅಂದ್ರೆ N ಅಂತ ಟೈಪ್ ಮಾಡಿ, ಎಸ್ ಅಂದ್ರೆ ಎಸ್ ಅಂತ ಒಂದೇ ಅಕ್ಷರ ಟೈಪ್ ಮಾಡಿ. ಬಹಳ ಎರಡನೇ ಅಕ್ಷರ ಕೂಡ ಟೈಪ್ ಮಾಡೋದಕ್ಕೆ ಕಷ್ಟಪಡಿ. ಓಕೆ, ಎಸ್. ಇಷ್ಟು ನಾವು, ಎಸ್, ಗ್ರೇಟ್ ಮಾಸ್ಟರ್ಸ್. ಇಷ್ಟು ನಾವು ಸ್ಪಷ್ಟತೆ ಇಟ್ಕೊಂಡು ಸಾಗಿದ್ರೆ ನಮಗೆ ಒಂದು ಲೈಫ್ ಟೈಮ್ಗೆ, ಜರ್ನಿಗೆ ಒಂದು ಮಾರ್ಗ ಅನ್ನೋದು ಕ್ಲಿಯರ್ ಆಗುತ್ತೆ. ಯಾವಾಗ ನಾವು ಮಾರ್ಗವನ್ನ ಕ್ಲಿಯರ್ ಮಾಡ್ಕೊಳ್ತೀವೋ ಆವಾಗ ಗಮ್ಯ ತನ್ನಷ್ಟಕ್ಕೆ ತಾನೇ ದೊರೆಯುತ್ತದೆ. ತೆಲುಗಿನಲ್ಲಿ ಏನೋ ಒಂದು ಮಾತಿದೆ, ಮಾರ್ಗ ತಿಳಿಸ್ಕೊಂಡೆ ಏನೋ ಗಮ್ಯ ದೊರಕುತ್ತದೆ, ಏನೋ ಒಂದ್ ಮಾತಿತ್ತು. ಇಫ್ ಯು ಫೈಂಡ್ ಯುವರ್ ಪಾತ್ ಯು ವಿಲ್ ಗೆಟ್ ಯುವರ್ ಡೆಸ್ಟಿನಿ ಅಂತ ಅದ್ರ ಮೀನಿಂಗ್. ಆ ಪಾತ್ ಕ್ಲಾರಿಟಿ ಇದ್ರೆ ಡೆಸ್ಟಿನಿ 100% ಫಿಕ್ಸ್. ಜಯಲಕ್ಷ್ಮಿ ಮೇಡಮ್ ಪ್ಲೀಸ್ ಏನಾದ್ರು ಹೇಳ್ಬೇಕಾ?
ನೀವು ಅನ್ಮ್ಯೂಟ್ ಮಾಡ್ಕೊಂಡು ಏನಾದ್ರು ಹೇಳ್ಬೋದು, ಇಲ್ಲಾಂದ್ರೆ ಕೈ ಎತ್ತಿದ್ರೆ ನನ್ ಗಾಡಿ ಸ್ಟಾಪ್ ಆಗುತ್ತೆ, ಅಂದ್ರೆ ಏನೋ ಹೇಳೋರಿದ್ದೀರಿ ಅಂತ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೇಳಿ ಬಿಟ್ಬಿಡಿ. ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಸಾರಿ ಮಾಸ್ಟರ್, ಅದು ಎಸ್ ಅಂತ ಕೊಡಕ್ ಹೋಗಿ ಅದು ಇದಾಗ್ಬಿಡ್ತು mister. ಓಕೆ, ಇಟ್ಸ್ ಓಕೆ. ಎಸ್ ಮಾಸ್ಟರ್ಸ್. ಹೇಳಿ, ಏನ್ ಹೇಳ್ತಾ ಇದ್ದೆ ದಯವಿಟ್ಟು ಯಾರಾದ್ರು. ದಾರಿ ಕ್ಲಿಯರ್ ಆಗಿದ್ರೆ ನಮಗೆ ಗುರಿ ನಿಶ್ಚಿತ. ಹಾಗೆ ಮೊದಲು ನಾನೊಂದು ಇಂಡಿಪೆಂಡೆಂಟ್ ಸೋಲ್, ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ, ನನ್ನ ಅನುಭವಕ್ಕೋಸ್ಕರ ಭೂಮಿ ಮೇಲೆ ಬಂದಿದ್ದೀನಿ. ಅದಕ್ಕೆ ನನಗೆ ಅನುಕೂಲ ಆಗುವಂತ ಸರೌಂಡಿಂಗ್ ವಾತಾವರಣ, ಸೋಲ್ಮೇಟ್ಸು, ಫ್ರೆಂಡ್ಸು ಎಲ್ಲರನ್ನ ನಾನು ತಗೊಂಡು ಬಂದಿದ್ದೀನಿ. ನಾನು ಒಬ್ಬ ಗೇಮ್ ಚೇಂಜರ್. ಆ ಗೇಮ್ ಚೇಂಜರ್ಸ್ ಜೊತೆಗೆ ಬಂದಿದ್ದೀನಿ. ಒಂದಷ್ಟು ನನ್ನ ಈ ಮಾರ್ಗದಲ್ಲಿ ನನ್ನ ಆ ಮೈಲುಗಲ್ಲುಗಳನ್ನ, ಗುರುತುಗಳನ್ನ ಬಿಟ್ಟು ಹೋಗ್ಬೇಕು, ಇನ್ನೊಬ್ಬರಿಗೆ ಸುಲಭ ಆಗಲಿ, ಇಷ್ಟು ನಾವಿಟ್ಕೊಂಡು ಬಂದಂತ. ಏನೂ ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನು ಇನ್ನಷ್ಟು ಉನ್ನತ ಸ್ಥಿತಿಯನ್ನು ಹೊಂದಬೇಕು ಅಂತ ಬಂದಂತ. ನಿಮ್ ಸೋಲ್ ಜರ್ನಿ, ನಿಮ್ ಸೋಲ್ ಡಿಸೈನ್ ನೀವು ತಿಳ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನನಗೆ ನನ್ನ ಸೋಲ್ ಡಿಸೈನ್ ನನ್ಗೆ ಗೊತ್ತಿದೆ ಕ್ಲಿಯರ್ ಆಗಿ. ಹೀಗಾಗಿ ಕೊನೆ ಉಸಿರು ಇರುವವರೆಗೂ ನನ್ನ ಗುರಿಗೆ ನಾನು ಕರೆಕ್ಟ್ ಆಗಿ ಇರ್ತೀನಿ. ಹೀಗೆ ನೀವು ಕೂಡ ಅದನ್ನು ಕಂಡುಕೊಂಡು ನೀವು ಸ್ಪಷ್ಟವಾಗಿ ಇರ್ತೀರಿ. ನೋಡಿ, ಅವತ್ತು ಆರಂಭದಲ್ಲಿ 40 ವರ್ಷಗಳ ಹಿಂದೆ ಅವತ್ತು ಅವರು ಸಾಯಂಕಾಲ ಕುಂತು, ನಾನು ಹೇಳಿದ್ನಲ್ಲ, ಆ 4 ಜನರಲ್ಲಿ ಒಬ್ಬರ ಜೊತೆಗೆ ಮಾತಾಡಿದ್ದು, ಕುಂತ್ರೆ ಬೆಳಗ್ಗೆ ಎದ್ದೇಳೋರು, ಎಲ್ಲಾ ರೀತಿಯ ರಿಸರ್ಚ್ ಮಾಡೋರು. ಎಂತ ಅದ್ಭುತ. ಅವಾಗ ಹೇಳಿದ್ರು ಅವರು, ಇನ್ನು ಇದಕ್ಕೆ ಆನಾಪಾನಸತಿ ಅಂತ ಹೆಸರು ಕೂಡ ಕೊಟ್ಟಿರ್ಲಿಲ್ಲ, PSSM ಅಂತ ಇನ್ನೂ ಬರೋದು ದೂರ ಉಳಿತು. ಹಾಗೆ ಬ್ರೆತ್ ಅವಸರಿಂಗ್ ಮೆಡಿಟೇಷನ್ ಮಾಡ್ತಾ ಆಯ್ತು. ಮುಂದೆ ಅವ್ರಿಗೂ ಸ್ಪಷ್ಟತೆ ಬಂದಂಗೆ ಇವತ್ತು ಇಷ್ಟು ಪ್ರಪಂಚದಾದ್ಯಂತ 40 ದೇಶಗಳನ್ನ ದಾಟಿ, ಸಾವಿರಾರು ಧ್ಯಾನ ಕೇಂದ್ರಗಳನ್ನ ದಾಟಿ, ಲಕ್ಷಾಂತರ ಧ್ಯಾನ ಕೇಂದ್ರಗಳಂತ, ಅದು ಕನ್ಸ್ಟ್ರಕ್ಟೆಡ್ ಪಿರಮಿಡ್ ಧ್ಯಾನ ಅಂತ ಸಾಗ್ತಾ ಭೂಮಂಡಲ ವ್ಯಾಪ್ತಿ ಆಗುವಂತ ಹೊರಡ್ತಾ. ಈ ಹಂತದಲ್ಲಿ ನಾವು ಸ್ವಲ್ಪ ಸ್ಪಷ್ಟತೆ ಇಟ್ಕೊಂಡ್ರೆ ನಮ್ಮದು ಕಾಂಟ್ರಿಬ್ಯೂಷನ್ ಮತ್ತು ನಮಗೂ ಕಾಂಟ್ರಿಬ್ಯೂಷನ್. ಓಕೆ, ಗುಡಾಕೇಶ ಗ್ರೂಪ್, ಕರ್ನಾಟಕ ಗುಡಾಕೇಶ ಗ್ರೂಪ್. ಗುಡಾಕೇಶ ಅಂದ್ರೆ ಮಾಸ್ಟರ್ಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಾಗೆ ನೀವು ಕೇಳಿಯೂ ಇರುತ್ತೆ, ಅಹಮಾತ್ಮ ಗುಡಾಕೇಶ. ಸ್ಪಷ್ಟವಾದ ಸಂದೇಶದೊಂದಿಗೆ ಶುರುವಾಗುವಂತ ಶ್ಲೋಕ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ. ನಾನು ಎಲ್ಲವೂ. ಓಕೆ, ಹಾಗಿದ್ದಾಗ ಯಾರು ಅದನ್ನ ಅರ್ಥ ಮಾಡ್ಕೊತಾರೋ ಅವರೇ ಎಲ್ಲವೂ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಯಾರು ಗುರು ಇಲ್ಲ, ಯಾರು ಶಿಷ್ಯ ಇಲ್ಲ. ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ. ಗುಡಾಕೇಶ ಎಕ್ಸಾಕ್ಟ್ ಮೀನಿಂಗ್ ಅಂದ್ರೆ ಮಾಸ್ಟರ್ಸ್, ಶಿವನಿಗೆ ಅದನ್ನ ಅಪ್ಲೈ ಮಾಡಿ ಹೇಳೋದು, ಅಥವಾ ಅರ್ಜುನನಿಗೆ ಗುಡಾಕೇಶ ಅಂದ್ರೆ ಜಿಸ್ಕೆ ಕೇಶ್ ಗುಡಾ ಜೈಸೆ ಹೈ, ಅಂದ್ರೆ ಜಟಾಧಾರಿಯಾಗಿ ಯಾರು ಇರ್ತಾರೋ, ಯಾರು ಜಟೆಯನ್ನ ಬಿಟ್ಟಂತ ಕೇಶಗಳನ್ನ ಹೊಂದಿರ್ತಾರೋ ಅವರಿಗೆ ಗುಡಾಕೇಶ ಅಂತ. ಜಿಸ್ಕೆ ಕೇಶ್ ಗುಡಾ ಜೈಸೆ ಓ ಗುಡಾಕೇಶ್, ಅಥವಾ ಜಟಾಧಾರಿ. ಅರ್ಜುನನು ಜಟಾಧಾರಿಯಾಗಿದ್ದ, ತಪಸ್ ಮಾಡಿ. ಹಾಗೆ ಅಂದ್ರೆ ನಾವು ಆ ಮಟ್ಟದಲ್ಲಿ ತಪಸ್ಸಿನಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅರ್ಥ. ಇನ್ನು ಒಂದಂತೂ ಸತ್ಯ ಮಾಸ್ಟರ್ಸ್, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕೇವಲ ಆನಾಪಾನಸತಿ ಧ್ಯಾನವನ್ನ ಒಂದನ್ನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ. ಎಲ್ಲವನ್ನೂ ಪಡ್ಕೊಂಡ್ರು. ಈ ಬ್ರಹ್ಮಾಂಡದಲ್ಲಿ ಏನು ಪಡ್ಕೊಳ್ಬೇಕಾಗ್ತಿದೆ ಎಲ್ಲವನ್ನೂ ಪಡ್ಕೊಂಡ್ರು. ಇನ್ನು ಅವರಿಂದ ಬಂದಂತ ನಾವೆಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇರೋದು ಅದೊಂದನ್ನೇ
ಇವೆಲ್ಲ ಬೈ ಪ್ರಾಡಕ್ಟ್ ನಮ್ಗೆ ಬರೋದು. ಮಿಕ್ಕಿದ್ದೆಲ್ಲ ಬೈ ಪ್ರಾಡಕ್ಟ್. ಬೈ ಪ್ರಾಡಕ್ಟ್ಗೆ ಐಡೆಂಟಿಟಿ ಆಗ್ತೀರಾ ಅಥವಾ ಮೇನ್ ಪ್ರಾಡಕ್ಟ್ಗೆ ಐಡೆಂಟಿಟಿ ಆಗ್ತೀರಾ? ಇಟ್ಸ್ ಯುವರ್ ಚಾಯ್ಸ್. ಪತ್ರಿಜಿಯವರು ಎಂದು ಯಾವತ್ತೂ ಯಾವ ಬೈ ಪ್ರಾಡಕ್ಟಿಗೂ ಗುರುತಿಸಿಕೊಂಡಿಲ್ಲ. ಕ್ಲಿಯರ್ ಆಗಿದೆ ಅಲ್ವಾ ನಿಮ್ಗೆ? ಪತ್ರಿಜಿಯವರನ್ನ ನೋಡಿದಿರಲ್ಲ, ಅಟ್ಲೀಸ್ಟ್ ನೋಡದೇ ಇದ್ದವರು ಕೇಳಿದಿರಿ, ಓದಿದಿರಿ, ತಿಳ್ಕೊಂಡಿದ್ದೀರಿ. ಯಾವುದೇ ಒಂದು ಉಪ ಉತ್ಪತ್ತಿಗೆ ಅಂಟಿಕೊಂಡಿಲ್ಲ. ಹಾಗಾದ್ರೆ ಆ ಮಾರ್ಗದಲ್ಲಿ ಸಾಗ್ತಾ ಇರೋ ನಮಗೆ ಏನಿರ್ಬೇಕು ಗುರಿ? ಒಂದೇ. ನಾವು ಕೂಡ ಎಲ್ಲಿಯೂ ಅಂಟಿಕೊಳ್ಳದೆ ಬುದ್ಧತ್ವ ಒಂದನ್ನೇ ಪರಮ ಗುರಿಯಾಗಿಸಿ, ಪರಮ ಧ್ಯೇಯವಾಗಿಸಿ ಪಯಣ ಮುಂದುವರಿಸಬೇಕು. ಮಿಕ್ಕ ಎಲ್ಲಾ ಏನು ನಮಗೆ ಸಿದ್ಧಿಗಳು ಬರುತ್ತೋ ಅವೆಲ್ಲವುಗಳನ್ನ ಹಾಗೆ ಬಿಟ್ಕೊಂಡು ಪಕ್ಕಕ್ಕಿಟ್ಟು ಮುಂದೆ ಸಾಗ್ತಾ ಇರು. ನಿಮ್ಗೆ ಸಿದ್ಧಿಗಳನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಬೇಕಾದ್ರೆ ಪತಂಜಲಿ ಯೋಗಶಾಸ್ತ್ರವನ್ನ ಓದಿಕೊಂಡು, ಹೀಗೆ ಮಾಡಿದ್ರೆ ಹೀಗೆ ಸಿಗುತ್ತೆ, ಹೀಗೆ ಮಾಡಿದ್ರೆ ಇದು ಸಿಗುತ್ತೆ, ಇದು ಮಾಡಿದ್ರೆ ಇದು ಸಿಗುತ್ತೆ, ಇದು ಮಾಡಿದ್ರೆ ಇದು ಸಿಗುತ್ತೆ ಅಂತ ಲಿಸ್ಟೇ ಕೊಡ್ತಾರ ಅವ್ರು. ಕೊಟ್ಮೇಲೆ ಕೊನೆಗೊಂದು ಮಾತು ಹೇಳ್ತಾರೆ, ಇವ್ಯಾವು ನಿಮ್ಮ ಮುಕ್ತಿಗೆ ಪೂರಕವಲ್ಲ. ಬೇಕಿದ್ರೆ ಪಡ್ಕೊಳ್ಳಿ ಅಂತಾನು ಹೇಳ್ತಾರೆ ಪತಂಜಲಿ. ಎಷ್ಟು ಫ್ರೀ ವಿಲ್ ಇದೆ ನೋಡಿ ಅವ್ರು ಹೇಳುವಲ್ಲಿ. ಬೇಕಿದ್ರೆ ಪಡ್ಕೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಕೊನೆಗೊಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಇವು ನಿಮ್ಮ ಮುಕ್ತಿಗೆ ಇವು ಪೂರಕವಾದ. ಅಂದ್ರೆ ನಿಮ್ಗೆ ಮುಕ್ತಿ ಬೇಕು, ಬುದ್ಧತ್ವದ ಚರಮಸ್ಥಿತಿ ಬೇಕು ಅಂದ್ರೆ ಇವುಗಳಿಗೆ ಅಂಟಿಕೊಳ್ಳದೆ ಮುಂದೆ ಸಾಕು. ವೆರಿ 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 ಸಿಂಪಲ್. ಯಾವಾಗ ನಾನು ಆದಿ ಮಧ್ಯ ಮತ್ತು ಅಂತ ಎಲ್ಲಾ ಭೂತಗಳಿಗೆ ನಾನೇ ಆದಿ ಮಧ್ಯ ಅಂತ ಆಗ್ತೇನೆ, ಆವಾಗ ಇನ್ನೊಬ್ಬರಿಂದ ನಾನು ಕಾಲ್ ಬೀಳ್ಸ್ಕೊಳ್ಳೋದು ಇಲ್ಲ, ಇನ್ನೊಬ್ಬರಿಗೆ ನಾನು ಕಾಲ್ ಬೀಳೋದು ಇಲ್ಲ. ಅದರರ್ಥ ನಾನು ಅಹಂಕಾರಿಯಾಗಿದ್ದೀನಿ ಅಂತಲ್ಲ. ಯಾರಿಗೆ ಈ ಪರಮ ಸತ್ಯ ಅರ್ಥ ಆಗುತ್ತೋ ಅವರು ವಿನಮ್ರ 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 ವಿನಮ್ರ. ಪತ್ರಿಜಿಯವರು ಇಷ್ಟು ಅತ್ಯುನ್ನತ ಸ್ಥಿತಿಯಲ್ಲಿದ್ರು, ಯಾರಾದ್ರೂ ಕಾಲ್ ಬಿದ್ರೆ ಹಣೆ ಹಚ್ಚಿ ಕಾಲ್ ಬಿದ್ರು. ಚಿಕ್ಕ ಮಕ್ಕಳು ಕಾಲ್ ಬಿದ್ರು, ಚಿಕ್ಕವ್ರ ಕಾಲ್ ಬಿದ್ರು, ತಿರುಗಿ ಕಾಲ್ ಬಿದ್ದದ್ದು ನೀವು ನೋಡಿರ್ತೀರಿ. ನಾವು ಮುಕ್ತವಾಗಿರ್ಬೇಕು ಅಂದ್ರೆ ಇನ್ನೊಬ್ರನ್ನು ಮುಕ್ತವಾಗಿರೋದಕ್ಕೆ, ನಾವು ಚೆನ್ನಾಗಿ ಜೀವಿಸ್ಬೇಕಂದ್ರೆ ಇನ್ನೊಬ್ರನ್ನು ಚೆನ್ನಾಗಿ ಜೀವಿಸೋದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು, ಇನ್ನೊಬ್ರಿಗೂ ಸ್ವಾತಂತ್ರ್ಯ ಕೊಡು. ನಮ್ಗೆ ಏನನ್ನ ಬೇಕು ಅದನ್ನೇ ನಾವು ಇನ್ನೊಬ್ಬರಿಗೆ ಕೋರಿಕೊಳ್ಬೇಕು. ನಮಗೆ ಯಾವುದು ಬೇಡವೋ ಅದನ್ನ ನಾವು ಇನ್ನೊಬ್ಬರಿಗೆ ಕೋರಿಕೊಳ್ಳಕೂಡದು. ಇಷ್ಟನ್ನ ತಗೊಂಡು ಮಾಸ್ಟರ್ಸ್ 2 ನಿಮಿಷದಲ್ಲಿ ನಿಮ್ಗೆ ಏನು 2 ನಿಮಿಷ ಅಂದ್ರೆ 18 ಪ್ರಿನ್ಸಿಪಲ್, 18 ನಿಮಿಷ ಅಂತಾನು ಬೇಕಾದ್ರೆ ಇಟ್ಕೊಳ್ಳಿ. ನಿಮ್ಗೆಲ್ಲರಿಗೂ ಗೊತ್ತಿರೋದೆ, ಮತ್ತೆ ಅದನ್ನ ಯಾಕೆ ಹೇಳ್ತೀರಾ? ನಮ್ ಕಾನ್ಸ್ಟಿಟ್ಯೂಷನ್ ಅದೇ ತಾನೆ. ಈ ಯುಗ ಪರಿವರ್ತನೆಯ ಕಾಲಘಟ್ಟದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ನಮ್ ಕೈಗೆ ಕೊಟ್ಟು ಹೋಗಿರುವ ಆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಾನೆ. ಎಲ್ಲರಿಗೂ ಮ್ಯೂಟ್ ಮಾಡ್ತೀರಾ ನೋಡಿ ಅರುಣ್ ಕುಮಾರ್, ಮ್ಯೂಟ್ ಅವರಿಗೂ. ಓಕೆ, ಎಸ್, ಏನ್ ಹೇಳ್ತಾ ಇದ್ದೇನೆ, ಇದು ನಮ್ಗೆ ಕೊಟ್ಟೋಗಿರೋ ಕಾನ್ಸ್ಟಿಟ್ಯೂಷನ್. ಕಾಲಘಟ್ಟದಲ್ಲಿ ಈ ಆಂದೋಲನ ಮಾಸದೆ ಉಳಿಬೇಕು ಅಂದ್ರೆ ನಮಗೆ ವ್ಯಕ್ತಿ ಮುಖ್ಯವಾಗಿರದೆ ಈ 18 ಆದರ್ಶ ಸೂತ್ರಗಳು ಮುಖ್ಯವಾಗಿ. ಒಂದು, ಸರಿಯಾದ ಧ್ಯಾನ ವಿಧಾನ, ಅದು ಆನಾಪಾನಸತಿ ಅಂದ್ರೆ ಸಹಜ ಶ್ವಾಸವನ್ನು ಗಮನಿಸುವ ಧ್ಯಾನ ವಿಧಾನ. ಈ ಧ್ಯಾನವನ್ನ ನೀವು ಅಭ್ಯಾಸ ಮಾಡಿ ಇನ್ನೊಬ್ಬರಿಗೆ ಮಾಡೋದಕ್ಕೆ ಸಹಾಯ ಮಾಡಿ.
ಯಾವುದೇ ಕಷ್ಟಕರವಾದ ಆಸನಗಳು, ಪ್ರಾಣಾಯಾಮಗಳು, ಬೇರೆ ಪದ್ಧತಿ ಏನೇನು ಅವಶ್ಯಕತೆ ಇಲ್ಲ. ಬಹಳ ಸಿಂಪಲ್. ಎರಡನೇದು, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಮತ್ತು ಅದನ್ನು ಓದಲು ಇತರರಿಗೆ ಪ್ರೋತ್ಸಾಹಿಸಿ. ದೊಡ್ಡ ಲಿಸ್ಟೇ ಕೊಟ್ಟೋಗಿದ್ದಾರೆ ಪತ್ರಿಸರು, ದೊಡ್ಡ ಲಿಸ್ಟೇ ಕೊಟ್ಟೋಗಿದ್ದಾರೆ. ಎನ್ಲೈಟನ್ ಮಾಸ್ಟರ್ ನಮ್ಗೆ ಕೊಟ್ಟೋಗಿರೋ ಒಂದು ದೊಡ್ಡ ಮಾರ್ಗನೇ ಇದೆ. ಒಂದಾದ್ಮೇಲೆ ಒಂದು ಓದ್ತಾ ಹೋಗು. ಎಂತ ಅದ್ಭುತವಾದ ಪುಸ್ತಕಗಳನ್ನ ನಮ್ಗೆ ಕೊಟ್ಟೋಗಿದ್ದಾರೆ. ತಮ್ಮ ಸ್ವಂತ ಮಾತೃಭಾಷೆಗೆ ಅವುಗಳನ್ನೆಲ್ಲ ಟ್ರಾನ್ಸ್ಲೇಟ್ ಅದನ್ನ ಅನುವಾದ ಮಾಡಿ ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೇರೆ ಭಾಷೆಯವರಿಗೆ ಅವುಗಳನ್ನ ಅನುವಾದ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಪುಸ್ತಕಗಳನ್ನು ಎಲ್ಲ ಭಾಷೆಗಳಲ್ಲಿ ತರಲಿಕ್ಕೆ ಒಂದು ಮಹಾ ಆಂದೋಲನವನ್ನೇ ಸೃಷ್ಟಿ, ಸ್ವಾಧ್ಯಾಯಕ್ಕೆ ಇಷ್ಟೊಂದು ಉನ್ನತ ಸ್ಥಾನವನ್ನು ಕೊಟ್ಟಿರೋದು SSM. ಧ್ಯಾನದ ಅನುಭವವನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಇನ್ನೊಬ್ರು ಹಂಚಿಕೊಂಡದ್ದನ್ನ ನಾವು ಕೇಳೋಣ. ಏನಾಗುತ್ತೆ, ನಮಗೂ ಆ ವಿಧದ ಆತ್ಮವಿಶ್ವಾಸ, ಆ ಕೆಚ್ಚು ಸಾಧನೆ ಮಾಡಬೇಕು ಅನ್ನೋ ಒಂದು ಒಳಗಡೆ ಒಂದು ಇಂಟೆಂಟ್, ತೀವ್ರವಾದ ಇಂಟೆಂಟ್ ಬರುತ್ತೆ. ಇನ್ನು ನಾವು ಎಲ್ಲಿದ್ದೀವಿ ಅಂತಾನೂ ಅರ್ಥ ಆಗುತ್ತೆ ನಮಗೆ ಅದೊಂದು ರೀತಿಯ ಗೈಡಿಂಗ್ ಪ್ರಿನ್ಸಿಪಲ್, ಲೈಫ್ ಲಾಂಗ್. ಇನ್ನು ನೆಕ್ಸ್ಟ್ 4ನೇದು, ಸಾಧ್ಯವಾದಷ್ಟು ಮೌನ ಸಮಯ ಸಿಕ್ಕಾಗ. ಈಗ ವರ್ಡ್ ಮುಗಿತಾ, ನೆಕ್ಸ್ಟ್ ಏನು ಅಗತ್ಯ ಇಲ್ವಾ? ಸ್ಟಾಪ್ ಯುವರ್ ವರ್ಡ್ಸ್. ಏನು ಅಗತ್ಯ ಇದೆ ಮಾಸ್ಟರ್ಸ್ ಅಂತ ಬ್ಯೂಟಿಫುಲ್ ಮಾತು. ಇಡೀ ಜಗತ್ತಿನಲ್ಲಿ ಇವತ್ತು ತುಂಬಿಕೊಂಡಿರೋದು ಏನ್ ಗೊತ್ತಾ ಮಾಸ್ಟರ್ಸ್? ಶಬ್ದ ಮಾಲಿನ್ಯ ಅಂದ್ರೆ ನೀವು ಸೌಂಡು, ಫ್ಯಾಕ್ಟ್ರಿ, ವೆಹಿಕಲ್ ಅನ್ಬೇಡಿ, ವಿಚಾರ ಮಾಲಿನ್ಯ. ಒಬ್ಬರಿಗಿಂತ ಒಬ್ರು ತಮ್ಮ ವಿಚಾರಗಳನ್ನ ಇನ್ನೊಬ್ಬರಲ್ಲಿ ತುಂಬಿ, ಯಾವುದೇ ಚಾನಲ್ ಓಪನ್ ಮಾಡಿ, ಯಾವುದೇ ಗ್ರೂಪ್ ಓಪನ್ ಮಾಡಿ, ಯಾವುದೇ ವಾಟ್ಸಪ್ ಓಪನ್ ಮಾಡಿ, ಯಾವುದೇ ಏನೇನೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಅರೇ ಗಾಸಿಪ್ ಗಾಸಿಪ್ ಗಾಸಿಪ್. ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾವು ಮೌನವಾಗಿರು. ಗಾಸಿಪ್ ಇಸ್ ದ ಕ್ಯಾನ್ಸರ್ ಆಫ್ ದ ಸೋಲ್. ಪ್ರಾಪಂಚಿಕವಾಗಿ ಹರಟೆ ಕೊಚ್ಚುವುದನ್ನು ನಿಷೇಧಿಸಲಾಗಿದೆ. ಏನು ಪ್ರಾಪಂಚಿಕವಾಗಿ ಹರಟೆ ಕೊಚ್ಚುವುದು? ಕಟ್ ಇಟ್, ನಿಷೇಧಿಸು, ಪ್ರೊಹಿಬಿಟೆಡ್. ಪರಿಣಾಮಕಾರಿ ಧ್ಯಾನಕ್ಕಾಗಿ ಹುಣ್ಣಿಮೆ ರಾತ್ರಿಗಳನ್ನ ಬಳಸಿಕೊಳ್ಳಿ. ಈಗ 2 ದಿನದ ಹಿಂದೆ ತಾನೇ ಮುಗಿಸ್ಕೊಂಡು ಬಂದ್ರಿ. ಹುಣ್ಣಿಮೆ ರಾತ್ರಿಗಳನ್ನ ಹೇಗೆ ನಾವು ಧ್ಯಾನಕ್ಕೆ ಸದುಪಯೋಗ ಪಡಿಸ್ಕೊಳ್ಬೇಕು? ನಿಮ್ಮಲ್ಲಿ ಯಾರಾದ್ರೂ ಇದ್ದವರಿಗೆ ಗೊತ್ತಿದೆ, ಪತ್ರಿಜಿಯವ್ರ ಜೊತೆಗೆ ಹುಣ್ಣಿಮೆ ಧ್ಯಾನಗಳನ್ನ ಎಷ್ಟೊತ್ತಿನವರೆಗೂ ಮಾಡಿಸ್ತಿದ್ರು ಸ್ವತಃ ಇತ್ತೀಚೆಗೆ. ಸಾಧ್ಯವಿದ್ದಷ್ಟು ಪಿರಮಿಡ್ ಶಕ್ತಿಯನ್ನ ಧ್ಯಾನಕ್ಕೆ ಬಳಸಿಕೊಳ್ಳಿ. ಪಿರಮಿಡ್ ಯುಗ ಅವತ್ತು ಇದ್ದ ನಂತರ, ಆ ಯುಗದ ಕಾಲಘಟ್ಟಗಳಲ್ಲಿ ಆ ಶಕ್ತಿ ಮುಚ್ಚಿ ಅದರ ಸತ್ಯ ಮುಚ್ಚಿ ಹೋದ ನಂತರ ಅಥವಾ ತಿರುಚಿದ ನಂತರ ಅದನ್ನ ಸ್ಪಷ್ಟವಾಗಿ ಈ ಕಟ್ಟಡಗಳು, ಪಿರಮಿಡ್ ಕಟ್ಟಡಗಳು ಧ್ಯಾನಕ್ಕಾಗಿಯೇ ನಿರ್ಮಿತವಾಗಿವೆ ಅನ್ನೋದನ್ನ ಪ್ರಪಂಚಕ್ಕೆ ಸಾರಿ ಹೇಳಿ ಒಂದು ಮಹಾನ್ ಆಂದೋಲನವನ್ನೇ ಸೃಷ್ಟಿಗೊಳಿಸಿದೆ. ಹೀಗಾಗಿ ಅದರ ಲಾಭ ಪಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗಿನ್ನೂ ನಿಜಕ್ಕೂ ಏನಾದ್ರೂ ಯಾರಿಗಾದ್ರೂ ಒಂದು ಹೊಸದು ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು, ಲೋಕ ಕಲ್ಯಾಣಕಾರಿ ಕೆಲಸ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಒಂದು ಪಿರಮಿಡ್ ನಿರ್ಮಾಣ ಮಾಡಿ ಹೋಗಿ. ನೆಕ್ಸ್ಟ್ ಜನರೇಷನ್, ಆ ಜನರೇಷನ್ ಉದ್ಧಾರ ಆಗ್ತದೆ. ಅಷ್ಟೊಂದು ಮಹತ್ವ ಕೊಡಿ. ಇನ್ನು ಔಷಧಿ ಸೇವನೆಯನ್ನು ಬಿಟ್ಟು ಬಿಡಿ, ಕೇವಲ ಧ್ಯಾನ ಶಕ್ತಿ ಒಂದೇ ಗುಣಪಡಿಸುತ್ತದೆ. ಅಷ್ಟೇ ನೆನ್ಪಿಟ್ಕೊ. ಹಿಂದಿಯಲ್ಲಿ ಒಂದು ಗ್ರಂಥದಲ್ಲಿ ಒಂದು ಶ್ಲೋಕ ಇದೆ, ಆತ್ಮಭ್ರಾಂತಿ ಸಮರೋಗನೆ, ಗುರು ಆಜ್ಞಾ ಸಮ ನಿಧಾನ್. ಒಂದು ವರ್ಡ ಮರ್ತಿದ್ದೀನಿ, ಹುಡುಕಿ ಹೇಳ್ತೀನಿ.
भ्रांति समरोग नहीं, औषध विचार ध्यान, गुरु आज्ञा सम पथ्य नहीं, समथिंग ಒಂದು ಲೈನ್ ಕಟ್ ಆಗ್ತದೆ. ಗುರು ಆಜ್ಞಾ ಸಮ ಪಥ್ಯ ನಹಿ, ಔಷಧ ವಿಚಾರ ಧ್ಯಾನ. ಒಂದೇ ಆತ್ಮಭ್ರಾಂತಿಯಂತಹ ರೋಗವಿಲ್ಲ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಗುರು ಆಜ್ಞಾ ಸಮ ಪಥ್ಯ ನಹಿ, ಗುರು ಆಜ್ಞೆ ಇದಕ್ಕೆ ಮಿಕ್ಕಿದ ಪಥ್ಯ. ಈಗ ನಮ್ಗೆ 18 ಪ್ರಿನ್ಸಿಪಲ್ಸ್ ಕೊಟ್ಟಿದಾರಲ್ಲ, ಇದಕ್ಕಿಂತ ಪಥ್ಯ ಅಂದ್ರೆ ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್. ಇದಕ್ಕಿಂತ ಪಥ್ಯ ಇನ್ನೊಂದಿಲ್ಲ. ಔಷಧ ವಿಚಾರ ಧ್ಯಾನ. ಏನಾದ್ರೂ ಈ ಭೂಮಂಡಲದಲ್ಲಿ ಔಷಧ ಅನ್ನೋದಿದ್ರೆ ಅದು ಧ್ಯಾನ. ಧ್ಯಾನಂ ಪರಮ ಔಷಧಂ. ಪರಮ ಮೀನ್ಸ್ ಸುಪ್ರೀಂ. ಧ್ಯಾನಂ ಪರಮ ಔಷಧಂ. ನೆನ್ಪಿಟ್ಕೊಳ್ಳಿ, ಇದಕ್ಕಿಂತ ದೊಡ್ಡ ಔಷಧ ಭೂಮಂಡಲದಲ್ಲಿ ಇನ್ನೊಂದಿಲ್ಲ. ಓಕೆ. ಮೊಟ್ಟೆ ಮಾಂಸ ಎಂದಿಗೂ ಸೇವಿಸಬೇಡಿ. ಸಸ್ಯಾಹಾರವನ್ನು ಅಗತ್ಯಕ್ಕೆ ತಕ್ಕಷ್ಟೇ ತಿನ್ನಿ, ಆಸೆಗೆ ತಕ್ಕಷ್ಟಲ್ಲ. ಆಸೆಗೆ ತಕ್ಕಂತೆ ಅಲ್ಲ, ಅಗತ್ಯಕ್ಕೆ ತಕ್ಕ. ನಿಮ್ಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ತಿನ್ನಿ. ಆಸೆ ಇದ್ದಷ್ಟಲ್ಲ, ಶರೀರ ಎಲ್ಲ ಕೆಡ್ಸ್ಕೊಂಡ್ ಬಿಡ್ತಾರೆ. ಮತ್ತೆ ಮೊಟ್ಟೆ ಮಾಂಸವನ್ನು ಎಂದೆಂದಿಗೂ ಸೇವಿಸಬೇಡಿ. ನೋಡಿ ಎಷ್ಟು ಸ್ಪಷ್ಟತೆ ಇದೆ. ಪತ್ರಿಜಿಯವರು ಹೇಗೆ ಶಾಕಾಹಾರ ಕುರಿತು ನಿಷ್ಠುರವಾಗಿದ್ರು ಅನ್ನೋದನ್ನು, ವಶಭೂಮಿ ಮೇಲೆ ಅವರಷ್ಟು ನಿಷ್ಠುರವಾಗಿ. ಎಲ್ಲಾ ತೀರ್ಥಂಕರು ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾ ಬಂದ್ರು ಮತ್ತು ನಿಷ್ಠುರವಾಗಿ ಪಾಲಿಸ್ತಾ ಬಂದ್ರು. ಆದ್ರೆ ಇಷ್ಟು ನಿಷ್ಠುರವಾಗಿ ಅದನ್ನ ಹೇಳಿದ್ರು ಇಲ್ಲ ಗೊತ್ತಿಲ್ಲ. ಪತ್ರಿಜಿಯವರು ಮಾತ್ರ ಹೊಡೆತ ಹಾಕಿನೂ ಹೇಳಿ. ಎಂತ ಸ್ಪಷ್ಟತೆ ಮಾರ್ಗ. ಪರಿಶುದ್ಧವಾದ ಪ್ರಕೃತಿಯಲ್ಲಿ ಸಾಕಷ್ಟು ಸಮಯವನ್ನು ಕಳೆಯಿರಿ. ಕಾಡು ಪ್ರದೇಶ, ಹುಲ್ಲುಗಾವಲು ಪ್ರದೇಶ, ನದಿ ತೀರ, ಫಾಲ್ಸ್, ನೇಚರ್, ಎಲ್ಲಿ ಗುಡ್ಡ, ಬೆಟ್ಟ, ನದಿ, ಎಲ್ಲಿ ಸಾಧ್ಯವೋ ಅಲ್ಲಿ ಪ್ರಕೃತಿಯಲ್ಲಿ ಹೆಚ್ಚು 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 ನೀವು ನಿಮ್ಮ ಸಮಯವನ್ನ ಅಲ್ಲಿ ಕಳೆಯಿರಿ. ಅದಕ್ಕೆ ಪತ್ರಿಜಿಯವರು ಅವತ್ತು ಲೆಕ್ಕವಿಲ್ಲದಷ್ಟು ಟ್ರೆಕ್ಕಿಂಗ್ಗಳನ್ನ ಮಾಡಿಸಿ. ಪ್ರಕೃತಿ ಮಡ್ಲಲ್ಲಿ 2-3 ದಿನ ಆ ಕಡೆನೆ ಒಳಗಡೆ ಇದ್ದು, ಅಲ್ಲೇ ಸ್ವಲ್ಪ ಅಡಿಗೆ ಮಾಡ್ಕೊಂಡು, ಅಲ್ಲೇ ತಿಂದು, ಹಾಗೆ ಹಾಯಾಗಿ 2-3 ದಿನ ಇದ್ಕೊಂಡು ಧ್ಯಾನ ಮಾಡ್ಕೊಂಡು ಬರೋರು. ನಾನು ಕೂಡ ಜಾಯಿನ್ ಆದ ಪತ್ರಿಜಿಯವರನ್ನ ಭೇಟಿಯಾದ ನೆಕ್ಸ್ಟ್ ಡೇನೆ ನಾನು ಟ್ರೆಕ್ಕಿಂಗ್, ಕುದುರೆಮುಖ ಟ್ರೆಕ್ಕಿಂಗ್, ಹೈಯೆಸ್ಟ್ ಪೀಕ್ ಆಫ್ ಸೌತ್ ಇಂಡಿಯಾ. ಧ್ಯಾನಕ್ಕೆ ಬಂದ 2 ದಿನದಲ್ಲಿ ಪತ್ರಿಜಿಯವರಿಗೆ ಭೇಟಿಯಾದ 2 ದಿನದಲ್ಲಿ ಟ್ರೆಕ್ಕಿಂಗ್. ಅಲ್ಲಿಂದ ಶುರು ಆಯ್ತು. ಯಾವುದೇ ಆಧ್ಯಾತ್ಮಿಕ ದಿರಿಸುಗಳನ್ನು, ಗುರುತುಗಳನ್ನು ನಾನು ಹೀಗೆ 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 ಅಂತ ಯಾವುದನ್ನು ಧರಿಸೋ ಅಗತ್ಯ ಇಲ್ಲ ಮಾಸ್ಟರ್ಸ್. ನಿಮ್ಗೆ ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಯಾವ ಬಟ್ಟೆಯನ್ನು ಯೂಸ್ ಮಾಡ್ತೀರೋ ಅದನ್ನೇ ಮಾಡಿ. ಯಾವುದೇ ಸ್ಪೆಷಲ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಸುಮ್ಮನೆ ನಾರ್ಮಲ್, ನೋ ಐಡೆಂಟಿಟಿ. ಬಾಲ್ಯದಿಂದಲೇ ಮಕ್ಕಳಿಗೆ ಧ್ಯಾನದ ತರಬೇತಿ ನೀಡಿ. ಎಷ್ಟು ಕ್ಲಿಯರ್ ಆಗಿ ಮಕ್ಕಳಿಗೆ 3-4-5 ವರ್ಷ ಆಗ್ತಿದ್ದಂಗೆನೆ ಸ್ಕೂಲ್ಗೆ ಅಡ್ಮಿಟ್ ಮಾಡ್ತಾರೆ. ಈಗಂತೂ 3 ವರ್ಷಕ್ಕೆ ಮಾಡ್ತಾರೆ. ಅವಾಗೆಲ್ಲ ನಾವೆಲ್ಲ 5 ವರ್ಷ 6 ತಿಂಗಳು ಆದ್ಮೇಲೆ ಸ್ಕೂಲ್ಗೆ ಹೋದ್ವಿ. ಅವಾಗ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸ್ಕೂಲ್ ಅಡ್ಮಿಷನ್ ತಗೊಳ್ಳೋದಿಲ್ಲ. ಹೆಚ್ಚು ಕಡಿಮೆ ಡೇಟ್ ಕೂಡ ಬರೆಸಿ ಮಕ್ಕಳಿಗೆ ಕರೆಕ್ಟ್ ಟೈಮ್ಗೆ ಹೋಗ್ಲಿ ಅಂತ ಬರೆಸಿ. ಹಾಗೆ ಬಾಲ್ಯಕಾಲದಿಂದ ಹೇಗೆ ನಾವು ಕ್ರಮಶಿಕ್ಷಣವನ್ನ, ಭೌತಿಕ ಶಿಕ್ಷಣವನ್ನ ಆರಂಭಿಸ್ತೀವೋ, ಸಂಗೀತ ಕಲಿಯುವ ಮಕ್ಕಳಿಗೆ ಸಂಗೀತ ಪಾಠಕ್ಕೆ ಹಾಕ್ತಿವೋ, ನೃತ್ಯ ಕಲಿಯುವ ಮಕ್ಕಳಿಗೆ ನೃತ್ಯ ಪಾಠಕ್ಕೆ ಹಾಕ್ತಿವೋ, ನೃತ್ಯ ತರಬೇತಿಗೆ ಹಾಕ್ತಿವೋ, ಹಾಗೆ ಯಾರು ಯಾವ್ದ್ರಲ್ಲಿ ಅಭಿರುಚಿಯನ್ನು ಹೊಂದಿದಾರೋ ಆ ಟ್ರೈನಿಂಗಿಗೆ ನಾವು ಕಳಿಸ್ತೀವೋ, ಹಾಗೆ ಪ್ರತಿ ಮಕ್ಕಳನ್ನು ಬಾಲ್ಯಕಾಲದಿಂದಲೇ ಅವರಿಗೆ ಧ್ಯಾನದ ಅಭ್ಯಾಸವನ್ನ ನೀಡಿ. ಮಾಸ್ಟರ್ಗಳಾಗಿ ಬದುಕುವುದನ್ನು ಕಲಿಯಿರಿ, ಶಿಷ್ಯರಾಗಿ ಅಲ್ಲ. ಬರೆದಿಟ್ಕೊಂಡ್ಬಿಡಿ ಮಾಸ್ಟರ್ಸ್, ಬರೆದಿಟ್ಕೊಂಡ್ಬಿಡಿ. ವಿ ಆರ್ ಮಾಸ್ಟರ್ಸ್, ನಾಟ್ ಡಿಸೈಪಲ್ಸ್.
ಥ್ರಾಟ್ ಮೆಸೇಜ್. ನಿಮ್ಮನ್ನ ನೀವು ಸದಾ ಏನಂತಾರೆ, ಆಯುಧವನ್ನ ಹರಿತಗೊಳಿಸ್ತಾರಲ್ಲ, ವೆಟ್ ಸ್ಟೋನ್ ಅಂತ ಇರುತ್ತೆ, ಸಾಣೆಗಲ್ಲು ಅಂತ ಇರುತ್ತೆ. ಹಾಗೆ ನಮ್ಮನ್ನ ನಾವು ಕರೆಕ್ಟ್ ಆಗಿ ಹರಿತಗೊಳಿಸ್ಕೊಂಡು ಇಟ್ಕೊಳ್ಬೇಕು ಅಂದ್ರೆ ಈ 18 ಪ್ರಿನ್ಸಿಪಲ್ಸ್, ಈ ಸಾಣೆಗಲ್ಲು ಬಹಳ ಮುಖ್ಯ. ಆಗಾಗ ನಮ್ಮನ್ನ ನಾವೇ ಇದಕ್ಕೆ ಉಜ್ಕೊಂಡು ನೋಡ್ತಾ ಇರ್ಬೇಕು. ಇದರಲ್ಲಿ ನಾನು ಕರೆಕ್ಟ್ ಆಗಿ ಫಾಲೋ ಆಗ್ತಾ ಇದ್ದೇನೆ. ನಿಮ್ಗೆ ಬುದ್ಧತ್ವದ ಮಾರ್ಗ ಬಹಳ ಸುಲಭ. ಬಹಳ ಸುಲಭ. ಎಲ್ಲವನ್ನ ಕಟ್ ಮಾಡಿದ ಮೇಲೆ ಇನ್ನೇನು ಉಳಿತ್ರಿ? ಕುದುರೆಗೆ ಹಣೆ ಪಟ್ಟಿ ಕಟ್ಟಿದಂಗೆ ಕರೆಕ್ಟ್ ಆಗಿ ಹೋಗಿ ರೀಚ್ ಆಗ್ತಾರೆ. ತೆಗದ್ರ ಆ ಕಡೆ ಆಕರ್ಷಣೆ, ಈ ಕಡೆ ಆಕರ್ಷಣೆ, ಇಲ್ಲೊಂದು ಪೋಸ್ಟರು, ಅಲ್ಲೊಂದು ಪೋಸ್ಟರು, ಇಲ್ಲೊಂದೇನೋ ನಡೀತದೆ, ಅಲ್ಲೊಂದೇನೋ ನಡೀತದೆ, ಇಲ್ಲೊಂದ್ ಬಂತು, ಅಲ್ಲೊಂದು ಹೋಯ್ತು. ದಾರಿಲಿ ಹೋಗ್ತಾ ಇದ್ರೆ ಅಲ್ಲೊಂದು ಆಕ್ಸಿಡೆಂಟ್ ಆಯ್ತು, ಇಲ್ಲೊಬ್ರು ಏನೋ ಜಗಳ ಮಾಡ್ತಾ ಇದಾರೆ, ಇಲ್ಲೊಂದೇನೋ ಮತ್ತೊಂದ್ ಬಂತು. ಅಬ್ಬಾ, ಈ ಹಣೆ ಪಟ್ಟಿ ಕರೆಕ್ಟ್ ಆಗಿ 18 ಪ್ರಿನ್ಸಿಪಲ್ಸ್ ಇಟ್ಕೊಂಡು ನಾವು ಹೋದ್ರೆ ಬಹಳ ನಿಖರವಾಗಿ ನಾವು ಗುರಿ ತಲುಪ್ತೀವಿ ಮಾಸ್ಟರ್ಸ್. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಮಾಸ್ಟರ್ಗಳಾಗಿ, ಶಿಷ್ಯರಾಗಿ ಧ್ಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಹಣದ ವಿನಿಮಯವನ್ನು ತಿರಸ್ಕರಿಸಿ. ಎಷ್ಟು ಸ್ಪಷ್ಟ ಇದೆ ನೋಡಿ ಮಾಸ್ಟರ್ಸ್. ನಾನು ಆರಂಭದಲ್ಲಿ ಅವತ್ತು 25 ವರ್ಷಗಳ ಹಿಂದೆ ಧ್ಯಾನಕ್ಕೆ ಬರಬೇಕಾದ್ರೆ ನನ್ನನ್ನ ಆಕರ್ಷಣೆ ಮಾಡಿದ್ದು ಇದೆ. ಯಾಕಂದ್ರೆ ಎಲ್ಲಿ ಹೋದ್ರು ಏನೋ ಒಂದು ಇರೋದೆ, ಮತ್ತಿನ್ನೇನೋ ಒಂದು ಇರೋದೆ. ಏನೂ ಇಲ್ಲ ಅಂದ್ರೆ ಕೊನೆಗೆ ಆ ಎತ್ತರ ಪೀಠದ ಮೇಲೆ ಕುಳಿತಂತ ಒಬ್ಬ ವ್ಯಕ್ತಿ, ಗುರು ಅನ್ಸ್ಕೊಂಡಂತ ವ್ಯಕ್ತಿ ಅವರಾದ್ರೂ ಇರೋರು. ಎಲ್ಲಿ ಇಲ್ವಲ್ಲ ಇದು ಅಂತ ನನಗೆ ಓಶೋ ಟೀಚಿಂಗ್ಸ್ ಒಂದೇ ನನಗೆ ತಾರಕ ಮಂತ್ರವಾಗಿತ್ತು, ನನ್ನನ್ನ ಬದುಕಿಸಿತ್ತು. ನನಗೆ ಫಸ್ಟ್ ಟೈಮ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ನೋಡಿದಾಗ ನನಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕಾಣಿಸಿಲ್ಲ ಮಾಸ್ಟರ್ಸ್. ಈ ಬರಿಗಣ್ಣಿನಿಂದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕಾಣಿಸಿಲ್ಲ, ಗೊತ್ತಿರ್ಲಿಲ್ಲ. ಎದುರಿಗಿದ್ದಾರೆ ಸ್ಟೇಜ್ ಮೇಲೆ, ಎಲ್ಲಿದ್ದೀನಿ ನಾನು ಗೇಟ್ ಎಂಟ್ರೆನ್ಸ್ ಅಲ್ಲಿ, ಈ ಕಡೆ ಲೇಡೀಸು, ಈ ಕಡೆ ಜೆಂಟ್ಸು, ಮತ್ತೆ ರೆಡ್ ಕಾರ್ಪೆಟ್. ಸರ್ ಕಾಣಿಸ್ಲಿಲ್ಲ ನನಗೆ, ಭೌತಿಕ ಕಣ್ಣಿಗೆ ಪತ್ರಿಜಿಯವರು ಕಾಣಿಸ್ಲಿಲ್ಲ, ಸಾಕ್ಷಾತ್ ಓಶೋ ಅವ್ರು ಕಾಣಿಸಿದ್ರು, ಸಾಕ್ಷಾತ್ ಓಶೋ. ಶಾಕ್ ಆಯ್ತು. ಸುಧಾರಿಸ್ಕೊಂಡು ನೋಡ್ತೀನಿ, ಕ್ಯಾಂಡಲ್ ಕರಗಿದಂಗೆ ಓಶೋ ಅವ್ರ ಕ್ಯಾಪ್ ಕರಗ್ತಾ ಬಂತು, ಓಶೋ ಅವರು ಇದೆಲ್ಲ ಮೇಲ್ಭಾಗ ಕರಗ್ತಾ 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 ಬಂತು. ಇದೇಗೆ ಕರಗ್ತಾ ಬಂತು ಹಾಗೆ ಪತ್ರಿಜಿಯವರು ಕಾಣಿಸ್ತಾ ಕಾಣಿಸ್ತಾ ಕಾಣಿಸ್ತಾ, ಕೊನೆಗೆ ಅವರ ರೋಗ್ ಕೂಡ ಕರಗಿ ಪತ್ರಿಜಿಯವರು ಡ್ರೆಸ್ ಅಲ್ಲಿ ಕಾಣಿಸಿದ್ರು. ಇಮಿಡಿಯೇಟ್ ನನಗೆ ಸೋಲ್ ಮೆಸೇಜ್, ನಿನ್ನ ಸರ್ಚ್ ಕಂಪ್ಲೀಟ್ ಆಯ್ತು, ಯುವರ್ ಸರ್ಚ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಅಂದ್ರೆ ಗುರುಗಾಗಿ ತಡಕ್ತಾ ಇದ್ದಿ, ಎಲ್ಲಾ ಕಡೆ ಹೋಗಿ ಮುಗ್ಗರಿಸಿದ್ದಿ. ಸೋಲೈ ದ ಮೊಮೆಂಟ್ ಸೋಲೈ ಬಿಟ್ಟು ನಿನ್ನ ಹುಡುಕಾಟ ಮುಗಿಯಿತು. ಈ ಕ್ಷಣಕ್ಕೂ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಕೊಟ್ಟ ಗೈಡಿಂಗ್ ಪ್ರಿನ್ಸಿಪಲ್ಸ್ 1 ಸೆಕೆಂಡ್ ಆಚೆ ಈಚೆ ಇದರ ಒಳಗೆ ಇದ್ದೇನೆ. ಇದು ನನಗೆ ಏನೆಲ್ಲವನ್ನೂ ಕೊಟ್ಟಿದೆ, ಏನೆಲ್ಲವನ್ನೂ ಕೊಟ್ಟಿದೆ. ಇನ್ನೇನ್ ಬೇಕು ನಿಮ್ಗೆ? ಇಡೀ ಬ್ರಹ್ಮಾಂಡದಲ್ಲಿ ಒಂದು ಕಾರ್ನರ್ ಕೂಡ ಉಳಿಲಾರ್ದಂತೆ ಎಲ್ಲಾ ಲೋಕಗಳನ್ನು ಸುತ್ತಿದಂತ ಜೀವ ಇದು. ಮನುಷ್ಯ ಜನ್ಮದ ಆಚೆ ಪ್ರಾಣಿ ಜನ್ಮ, ಸಸ್ಯವರ್ಗ ಜನ್ಮ, ಮಿನರಲ್ ಕಿಂಗ್ಡಮ್ ನೋಡ್ಕೊಂಡು ಅದರ ಆಚೆ ಯಾವ ಲೋಕದಿಂದ ಬಂದಿದೆ ಅನ್ನೋದನ್ನ ತಿಳ್ಕೊಂಡು, ಈ ಬಾಡಿ ವೇಕೇಟ್ ಮಾಡಿದ್ಮೇಲೆ ಯಾವ ಲೋಕಕ್ಕೆ ಹೋಗುತ್ತೆ ಅನ್ನೋದನ್ನ, ಅಲ್ಲಿ ಡ್ಯೂಟಿ ಏನಿದೆ ಅನ್ನೋದನ್ನ, ಅಲ್ಲಿ ಕೂಡ ಯಾವ ಡ್ಯೂಟಿ ನಿಭಾಯಿಸ್ತಾ ಇದೆ ಅನ್ನೋದನ್ನ ಅಡ್ವಾನ್ಸ್ ಆಗಿ ನೋಡ್ಕೊಂಡು ಬಂದಂತ ಸೋಲ್. ಇನ್ನೇನ್ ಬೇಕು ಮಾಸ್ಟರ್ಸ್ ಒಬ್ಬ ವ್ಯಕ್ತಿಗೆ ಜೀವನ? ಇನ್ನೇನ್ ಬೇಕು ಹೇಳಿ? ಯಾವ್ದ್ರಿಂದ? ಈಗೇನು ಹೇಳ್ತಾ ಇದ್ದೀನಿ 18 ಪ್ರಿನ್ಸಿಪಲ್ಸ್, ಇದರಿಂದ. ಇದರ ಆಚೆ ಏನಿದೆ ಅಂದ್ರೂ ಆ ಕಡೆ ಹೆಜ್ಜೆ. ನೋ ಮೀನ್ಸ್ ನೋ, ಅಷ್ಟು. ಅದಕ್ಕೇನು ಬೇರೆ ಎಕ್ಸ್ಪ್ಲೇಷನ್ ಇಲ್ಲ. ಎಲ್ಲಿಗೆ ಬಂದೀವಿ ಮಾಸ್ಟರ್ಸ್? ಹಾ, ಹೀಗಾಗಿ ಅಲ್ಲಿ ನನ್ನ ಆಕರ್ಷಣೆ ಮಾಡಿದ್ದು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಲೈನ್ ಏನು ಅಂದ್ರೆ ಇದೇ 30th ಪ್ರಿನ್ಸಿಪಲ್. ಧ್ಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಹಣದ ವಿನಿಮಯವನ್ನು ತಿರಸ್ಕರಿಸಿ. 0. ಇವತ್ತು ನಾನು ಬಂದಿದ್ದೇನೆ,
ಅರುಣ್ ಏನಾದ್ರು ನನಗೆ ಪೇಮೆಂಟ್ ಮಾಡಿದಾರ? ಇದ್ರೆ ತೋರಿಸಿ, ವಾಟ್ಸಪ್ ಅಲ್ಲಿ ಏನಾದ್ರು ಫೋನ್ ಪೇ ಏನಾದ್ರು ಮಾಡಿದ್ರೆ ತೋರಿಸಿ. ಸರ್ ಇಲ್ಲ. ನಾನು ತೋರ್ಸ್ಬೇಕಂತಿದ್ದೆ, ಬಟ್ ನಿಮ್ ಫೋನ್ ಪೇ ಏನೂ ಬಂದಿಲ್ಲ, ಇಲ್ಲಾಂದ್ರೆ ಬಂದಿದೆ ಅಂತ ತೋರಿಸ್ತಿದ್ದೆ. ಓಕೆ, ಗಾಟ್ ದ ಪಾಯಿಂಟ್ ಮಾಸ್ಟರ್ಸ್. ಹೇಳೋ ಅರ್ಥ ಏನು? ಎಷ್ಟು ಸ್ವಚ್ಛವಾಗಿದೆ. ನೋ ಸಿಂಗಲ್. ಪ್ರಚಾರ ಮಾಡ್ಬೇಕಾ? ನಿನಗೆ ಎಷ್ಟು ಶಕ್ತಿ ಇದೆ ಅಷ್ಟರಲ್ಲಿ ಪ್ರಚಾರ. ಕಾಯ್ಟ್ ಯಾರು ತಡಿತಾರೆ ನಿನಗೆ? ಯಾರಿಗೆ ಧೈರ್ಯ ಇದೆ ನೀನು ತಡೆಯೋದು? ನಿನ್ನ ಸ್ವಂತ ಹಣದಿಂದ ನೀನು ಖರ್ಚು ಮಾಡ್ಕೊಂಡು ಮುನ್ನುಗ್ಗುತ್ತಾ ಇದ್ರೆ ಈ ಪ್ರಪಂಚದಲ್ಲಿ ಯಾರಯ್ಯ ತಡಿ? ಧ್ಯಾನ ತರಬೇತಿ ಕಾರ್ಯಕ್ರಮದಲ್ಲಿ ಹಣದ ವಿನಿಮಯವನ್ನು ತಿರಸ್ಕರಿಸಿ. 14, ಮೂರ್ತಿ ಪೂಜೆಯಲ್ಲಿ ಅಥವಾ ಜೀವಂತ ಗುರುಗಳ ಮಾಸ್ಟರ್ಗಳ ಪೂಜೆಯಲ್ಲಿ ತೊಡಗದಿರೆ. ಅಬ್ಬಾ, ಅವರು ಫಿಸಿಕಲ್ ಬಾಡಿ ವೆಕೆಟ್ ಮಾಡಿದ್ರೆ ಅವರ ಮೂರ್ತಿ ಇಡ್ತೀವಿ. ಅವರು ಫಿಸಿಕಲ್ ಬಾಡಿಯಲ್ಲಿದ್ರೆ ಅವ್ರ ಚುಂಗ ಹಿಡ್ಕೊಂಡು ಅಯ್ಯಯ್ಯೋ ನನ್ ಗುರು ಅಂತ ಹೋಗ್ತೀವಿ. ಅಯ್ಯೋ ಶಿವ. ಅಂದ್ರೆ ನಿಮ್ಗೆ ಯಾರಾದ್ರೂ ಒಂದು ಆಧಾರ, ಊರುಗೋಲು ಬೇಕು. ನಿಮ್ ಕಣ್ ತೆಗಿರಪ್ಪ ಅಂದ್ರೆ ಇಲ್ಲ, ನನಗೆ ಒಂದು ಊರುಗೋಲು ಕಟ್ಟಿಗೆ ಕೊಟ್ಬಿಡಿ ಸಾಕು ಅಂತ. ಯಾಕಪ್ಪ ಬೇಕಿದು? ಓಪನ್ ಯುವರ್ ಐಸ್, ಸ್ಟಾರ್ಟ್ ಟು ಲಿವ್ ಯುವರ್ ಲೈಫ್. ಸಾರಿ, ಎಸ್ ಮಾಸ್ಟರ್ಸ್. ಓಕೆ, ನಿಮ್ಮ ಕಣ್ಣನ್ನ ಓಪನ್ ಮಾಡಿ ನೀವೇ ಹೋಗಿ ಮುಂದೆ. ಮೂರ್ತಿ ಪೂಜೆ ಯಾಕಯ್ಯ ಬೇಕು ನಮ್ಗೆ? ಆ ಮೂರ್ತಿಗಳನ್ನ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಇಟ್ಟು ಅದನ್ನೇ ಪೂಜೆ ಮಾಡ್ತಾ ಇದ್ರೆ ಏನ್ ತಾನೇ ಅಲ್ಲಿ ಹೋಗಿ ಕೇಳೋದು ನಾವು ಬೆಳಗ್ಗೆ ಸಂಜೆ? ಸುಮ್ನೆ ಒಂದಿನ ನೋಡೋದಕ್ಕೆ ಅಂತ ದೇವಸ್ಥಾನ ಎಲ್ಲರೂ ದೊಡ್ಡ ಲಿಸ್ಟೇ ತಗೊಂಡು, ಅಯ್ಯೋ ಈಗ ನೀವು ಎಲ್ಲರೂ ಒಂದೊಂದು ಯಾವ್ದೋ ಎಜುಕೇಶನ್ ಅಂತ ದಾಟಿದೆ. ನಾವು ಎಜುಕೇಶನ್ ಮಾಡ್ಬೇಕಾದ್ರೆ ಹೇಗೆ ಮಾಡಿರ್ತೀವಿ ಮಾಸ್ಟರ್ಸ್? ನಮ್ಮ ಫಾರ್ಮ್ ಅನ್ನ ನಾವೇ ತುಂಬಿರ್ತೀವಿ, ನಮ್ಮ ಅಡ್ಮಿಷನ್ ನಾವೇ ಮಾಡಿರ್ತೀವಿ, ನಮ್ಮ ಕೈಯಾರೆ ನಾವೇ ಫೀಸ್ ಕೊಡ್ತೀವಿ, ನಮ್ಮ ಕೈಯಾರೆ ನಾವೇ ಎಕ್ಸಾಮ್ ಫಾರ್ಮ್ ತುಂಬ್ತೀವಿ, ಅದಕ್ಕೆ ಬೇಕಾದ ಫೋಟೋ ಹಚ್ತೀವಿ, ಎಕ್ಸಾಮ್ ಫೀಸ್ ಕಟ್ತೀವಿ, ನಮ್ಮ ಕೈಯಾರೆ ನಾವೇ ಹಾಲ್ ಟಿಕೆಟ್ ತಗೊಂಡ್ ಬರ್ತೀವಿ. ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ದೇವರನ್ನ ನೆನೆಸೋದಕ್ಕೆ ಶುರು. ಅಡ್ಮಿಷನ್ ಮಾಡಾಗ ನೆನ್ಸಿಲ್ಲ, ಫೀಸ್ ಕಟ್ಟಾಗ ನೆನ್ಸಿಲ್ಲ, ಎಕ್ಸಾಮ್ ಫೀಸ್ ಕಟ್ಟಾಗ ನೆನ್ಸಿಲ್ಲ, ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ದೇವರನ್ನ ನೆನ್ಸ್ತೀವಿ. ಅಯ್ಯೋ, ಎಕ್ಸಾಮ್ ಹಾಲ್ಗೆ ಬಂದಿದ್ದೀರಾ ಅಂದ್ರೆ ನಿಮ್ಗೆ ವರ್ಷ ಪೂರ್ತಿ ಟ್ರೈನಿಂಗ್ ಕೊಟ್ಟೆ ಒಳಗೆ ಕರೆದಿರ್ತಾರೆ, ನಿಮ್ಮನ್ನ ಪುಕ್ಸೆಟ್ಟಿ ಒಳಗೆ ಕರೆದಿಲ್ಲ. ಅಲ್ಲಿ ನಿಖರವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲದ ಕ್ವಶನ್ ಬಂದ್ರೆ ನೀವು ನೀಟಾಗಿ ಇದು ಔಟ್ ಆಫ್ ಸಿಲೆಬಸ್ ಅಂತ ಬರೆದ್ರೆ ನಿಮ್ಗೆ ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಕ್ವಶನ್ ಬರುತ್ತೆ. ಒಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಇರೋದಿಲ್ಲ. ನಿಮ್ಗೆ ಟ್ರೈನಿಂಗ್ ಕೊಡದೆ ಇರೋ ಒಂದೇ ಒಂದು ಕ್ವಶನ್ ಇರೋದಿಲ್ಲ. ಇವತ್ತು ನೋಡ್ತಾ ಇದ್ರಿ ನೀಟಲ್ಲಿ ಏನಾಗ್ತಾ ಇದೆ ಅಂತ. ಒಂದು ದರ್ ಇಸ್ ನೋ ಚಾನ್ಸ್. ನೀವಲ್ಲಿ ಏನ್ ಟ್ರೈನಿಂಗ್ ತಗೊಂಡ್ ಬಂದಿದಿರೋ ಆತ್ಮಾಯಣ ಬುಕ್ ಓದಿ ಗೊತ್ತಾಗುತ್ತೆ. ನೀವಲ್ಲಿ ಏನು ಟ್ರೈನಿಂಗ್ ತಗೊಂಡ್ ಬಂದಿದ್ದೀರೋ ಅದೇ ಕ್ವಶನ್ ಪೇಪರ್ ಅನ್ನ ಇಲ್ಲಿ ನೀವಿದ್ದೀರಿ. ನೀವು ನಿಮ್ಮ ಸೂಪರ್ವೈಸರ್ಗೆ ನೀವು ನೋಡ್ತಾ ಇದ್ದೀರಿ ಸ್ವಲ್ಪ ಲೂಸ್ ಬಿಡು ಅಂತ. ಆ ಸೂಪರ್ವೈಸರ್ 3 ಗಂಟೆ ಎಕ್ಸಾಮಿನೇಷನ್ ಹಾಲ್ ದಾಟಿದ್ರೆ ನಿಮಗೆ ತುಂಬಾ ಕ್ಲೋಸ್ ಅವರು, ನಿಮ್ಮ ರಿಲೇಟಿವ್, ನಿಮ್ಮ ಸಂಬಂಧಿಕರು, ನಿಮ್ ಜೊತೆ ತುಂಬಾ ಹರಟೆ ಹೊಡೆಯೋರು. ಬಟ್ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಬಂದ್ರೆ ಮಾತ್ರ 3 ಗಂಟೆ ಅವ್ರು ನಿಮ್ಮವ್ರು. ಹೆಂಗಿರ್ತಾರ ನೋಡ್ಬೇಕು ಅವ್ರು. ಯಾಕೆ? ಇಟ್ ಇಸ್ ಎಕ್ಸಾಮ್. ಹಾಗೆ ನಾವು ಎಕ್ಸಾಮ್ ಅಲ್ಲಿ ಬಂದಿದೀವಿ, ಇಲ್ಲಿ ಹೋಗಿ ಅಯ್ಯೋ ದೇವ್ರೆ ನಿಮ್ಗೊಂದು ತೆಂಗಿನಕಾಯಿ ಕೊಡ್ತೀನಿ, ನಿನ್ಗೆ ಜೋಡ್ಕಾಯಿ ಕೊಡ್ತೀನಿ, ಈಡ್ಕಾಯಿ ಕೊಡ್ತೀನಿ, ಮತ್ತಿನ್ನೋ ಕೊಡ್ತೀನಿ, ಮತ್ತಿನ್ನೇನೋ ಕೊಡ್ತೀನಿ, ಏನು ಇಲ್ಲ ಅಂದ್ರೆ ಬಂದು ನನ್ ಕೂದ್ಲನ್ನ ಕೊಡ್ತೀನಿ, ತಲೆನ ಕೊಡೋದಿಲ್ಲ. ಸಾರಿ, ಅದನ್ನ ಕೇಳ್ಬೇಡ, ರಿಸ್ಕ್ ಬೇಡ, ಸಿಂಪ್ಲಿ ಕೂದ್ಲ ಕೊಡ್ತೀನಿ. ನೋಡಿ ಎಷ್ಟು ಮೈಂಡ್ ಏನಂತಾರೆ ಅದಕ್ಕೆ, ಓಶೋ ಅವರು ಇದಕ್ಕೆ ನಾನು ಸರಳ ಶಬ್ದ ಯೂಸ್ ಮಾಡ್ತಾ ಇದ್ದೀನಿ, ಜಾಣತನ. ಇದಕ್ಕಿಂತ ನೀವು ಇನ್ನು ಬೇರೆ ಯಾವ ಶಬ್ದಗಳನ್ನು ಉಪಯೋಗ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಎಷ್ಟು ಜಾಣತನವನ್ನ ಉಪಯೋಗ ಮಾಡುತ್ತೆ ನೋಡಿ. ಜಾಣತನ ಅನ್ಬಾರ್ದು, ತಪ್ಪಾದ ಶಬ್ದ ಅದು. ನಿಖರವಾಗಿ ಹೇಳ್ಬೇಕು, ಎಷ್ಟು ಧೂರ್ತತನ ಉಪಯೋಗ ಮಾಡುತ್ತೆ ಮೈಂಡ್, ಹೆಂಗೆಂಗೋ ಸ್ಕಿಪ್ ಮಾಡುತ್ತೆ. ಅಂದ್ರೆ ಅವನನ್ನು ಯಾಮಾರಿಸೋದಕ್ಕೆ ನಾವು ಅಯ್ಯೋ. ಒಂದ್ ಕ್ಷಣ ಇಮ್ಯಾಜಿನ್ ಮಾಡಿ, ದೇವ್ರ ಜಾಗದಲ್ಲಿ ನಾವು ಕುಂತೀವಿ ಅಂತ ಇಟ್ಕೊಳ್ಳಿ.
ದೇವ್ರಂದ್ರೆ ಅವನಿಗೆ ಏನ್ ಬೇಕಾನೆ ಅವ್ರ ದೃಷ್ಟಿಯಲ್ಲಿ ನಮ್ಗೆ ಏನ್ ಬೇಕಿದೆ ಎಲ್ಲ ಕೊಟ್ಟವನು ಅವನಿರ್ತಾನೆ. ಹಾಗಾದ್ರೆ ಅವನಿಗೆ ಏನ್ ಬೇಕು ಎಲ್ಲ ಕೊಟ್ಟಿ ಮತ್ತೆ ಅವನು ಬಂದು ಹೇಳ್ತಾನೆ, ಅವನು ಮರಿತಾನೆ, ತೆಂಗಿನ ಗಿಡ ಬೆಳೆಸಿದವನು ದೇವ್ರೆ ಅನ್ನೋದು ಮರಿತಾನೆ. ಒಂದು ಈಡುಗಾಯಿ ಕೊಡ್ತೀನಿ ಅಂತಾನೆ. ಅಯ್ಯೋ, ಭೂಮಿ ತುಂಬಾ ಕಾಯಿ ತುಂಬಿಸಿದಾನೆ, ಇವನು ಅದರಲ್ಲಿ ಒಂದು ಕಿತ್ಕೊಂಡು ನಿನ್ಗೆ ಇದನ್ನ ಕೊಡ್ತೀನಿ ಅಂತ. ಅದನ್ನು ಪೂರ್ತಿ ಕೊಡೋದಿಲ್ಲ, ಅರ್ಥ ಕೊಡ್ತಾನೋ ತಗೊಂಡ್ ಹೋಗ್ತಾನೋ ಗೊತ್ತಿಲ್ಲ. ಅಯ್ಯೋ, ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್. ಮೂರ್ತಿ ಪೂಜೆ, ಜೀವಂತ ಗುರುಗಳು ಇದ್ದು ದಾಟಿ ಹೋಗಿ ಪ್ಲೀಸ್ 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 ಪ್ಲೀಸ್. ಯಾಕಂದ್ರೆ ನೀವೇ ಆ ಮಟ್ಟಕ್ಕೆ ಬಂದೆ. ನೀವು ಹೆಜ್ಜೆ ಇಟ್ರೆ ಬುದ್ಧ ಹೊರಗಡೆ ಬಂದಂಗ. ಹಂಗಂತ ದಯವಿಟ್ಟು ರೋಗಿ ಹಾಕೊಂಡು ಸ್ಟೈಲ್ ಹಂಗ ಬರಬೇಡಿ. ಬಟ್ ಐ ಮೀನ್ ಟು ಸೇ, ಆ ಪ್ರಕಂಪನ, ಫ್ರಾಗ್ರೆನ್ಸ್, ಆ ಬುದ್ಧತ್ವದ ತರಂಗ ಈಗ ಹೊಂಟ್ರೆ ಪ್ರಾಣಿಗಳು ನಮ್ಮನ್ನು ತಿರುಗಿ ನೋಡಿ, ಪಕ್ಷಿಗಳು ಒಂದ್ ಕ್ಷಣ ಹಿಂಗೆ ತಿರುಗಿ ನೋಡಿ ಉಲಿತಾ ಹಾರಿ ಹೋಗು. ದಟ್ ಈಸ್ ಸುಮ್ಮನೆ ಅಕಾಲ ಪುಷ್ಪ ವೃಷ್ಟಿ. ಅಲ್ಲಿ ಬುದ್ಧ ಮಹಾವೀರರ ಜೀವನ ಚರಿತ್ರೆಗಳಲ್ಲಿ ಬರುತ್ತೆ. ಅವ್ರು ಹೋದ್ರೆ ಆ ವೃಕ್ಷಗಳಲ್ಲಿ ಆ ಸಮಯದಲ್ಲಿ ಇಲ್ಲದ ಹೂವು ಹಣ್ಣುಗಳು ಬಿಡ್ತಿತ್ತು. ಇನ್ನು ಹಿಂದಕ್ಕೆ ಹೋದ್ರೆ ಮಾಸ್ಟರ್ಸ್, ಈ ಗಿಡಗಳು ಬಾಗಿ ಮನುಷ್ಯರೊಂದಿಗೆ ಅಟ್ಟ ಇಡ್ತಾ ಇತ್ತು. ಆ ಯುಗಕ್ಕೆ ನಾವು ಮರಳಬೇಕು. ಮರಳಬೇಕು ಅಂದ್ರೆ ನಮ್ಮಲ್ಲಿ ನಾವು ದೃಢತೆಯಿಂದ ಇನ್ನೊಬ್ಬರನ್ನ ನೀನೇ ನನ್ನ ಕಾಪಾಡು 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 ಅಂತ ಇವೆಲ್ಲ ಇದೆಯಲ್ಲ, ಈ ಎಲ್ಲಾ ಪ್ರಾರ್ಥನೆಗಳನ್ನ ನೋಡಿ ಸುಮ್ನೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ, ದಯವಿಟ್ಟು ಯಾರು ಏನೋ ಅನ್ಕೊಳ್ದೇ ಇದ್ರೆ. ಏನದು ಯಾವ್ದಾದ್ರು ಒಂದ್ ಲೈನ್ ಯಾರಾದ್ರೂ ಹೇಳ್ಬೋದು. ಓಂ ಜೈ ಜಗದೀಶ ಹರೇ. ನೆಕ್ಸ್ಟ್ ಲೈನ್ ಏನು? ಭಕ್ತ ಜನೋಂಕೆ ಸಂಕಟ ಕ್ಷಣಮೇ ದೂರ ಕರೆ. ತಡ ಮಾಡ್ಬಿಡು ದೇವ್ರ ಪ್ಲೀಸ್, ಕ್ಷಣ, ದ ಮೊಮೆಂಟ್, ಪ್ಲೀಸ್ ಪಾರ್ ಮಾಡು. ಇನ್ನೊಂದ್ ಕಡೆ ಏನಿದೆ ಕ್ಲಿಯರ್ ಆಗಿ ನೋಡಿ. ಜಹಚಿರ ಸಂಚಯ ಮಿಂಧಣಂ ಅನಲೋ ಪವಣ ಸಯೋ ದಯಂ ದಾಯ್ ಸಹ ಕಮ್ಮೆ ಇಂಧಣಮಯಂ ಖಣೇಣ ಜಾಣಾಣ ಓಡ. ಹೇಗೆ 100 ವರ್ಷಗಳಿಂದ ಸಂಚಿತವಾದ ಕಟ್ಟಿಗೆಯ ರಾಶಿಯು ಕೆಲವೇ ಹೊತ್ತಿನಲ್ಲಿ ಸುಟ್ಟು ಬೂದಿಯಾಗುತ್ತದೆಯೋ ಹಾಗೆ ನಿಮ್ಮ ಅನಂತ ಜನ್ಮಗಳಿಂದ ಸಂಚಿತವಾದ ಕರ್ಮದ ರಾಶಿಯು ಜಾಣಾಣಲು ಧ್ಯಾನರೂಪಿ ಅಗ್ನಿಯಿಂದ ಖಣೇಣ ದ ಮೊಮೆಂಟ್, ತಕ್ಷಣದಲ್ಲಿ ದಹಿಸುತ್ತದೆ. ನಿಮ್ಮ ಕರ್ಮ ನಿಮ್ಮ ಧ್ಯಾನ ಶಕ್ತಿಯಿಂದ ತಕ್ಷಣವೇ ದಹಿಸ್ತಿರ್ಬೇಕಾದ್ರೆ ಮತ್ತಿನ್ಯಾಕೆ ಹೋಗಿ ಮತ್ತಲ್ಲಿ ಅಯ್ಯೋ ನನ್ನ ದೂರ ಮಾಡುವಂತ ಒಂದು ಅಪ್ಲಿಕೇಶನ್ ಹೇಳಿ. ಏನ್ ಹೇಳ್ತಾರೆ ಕಬೀರ್? ಮೋಕೋ ಕಹಾ ಢೂಂಢೆ ಬಂದೆ ಮೈ ತೋ ತೇರೆ ಪಾಸ್ ನಾಮೈ ಮಂದಿರ್ ನಾಮಾಯ ಮಸ್ಜಿದ್ ನಾಕಾಬಾ ಕೈಲಾಸ್ ನಾಹಿ ಕೌನೋ ಕ್ರಿಯಾ ಕರ್ ನಹಿ ಜೋಬ್ ಹುए ಖೋಜಿ ಹೋಯ್ತೋ ತುರತೈ ಮಿಲಿ ಹೋ ಫಲ ಬರಕೆ ತಲಾಸ್ಮೈ. ಬರೆದಿಟ್ಕೊಂಡ್ಬಿಡಿ, ಮಾರ್ಕ್ ಮಾಡಿ. ನೀನು ಹುಡುಕುವೆಯಾದರೆ ನಾನು ಹುಡುಕುವ ಕ್ಷಣದಲ್ಲಿಯೇ ಸಿಗುತ್ತೇನೆ, ತಕ್ಷಣವೇ ಸಿಗುತ್ತೇನೆ. ಖೋಜಿ ಹೋಯ್ತೋ ತುರತೈ, ತುರಂತವೇ ಸಿಗುತ್ತೇನೆ. ಫಲ ಬರಕೆ ತಲಾಸ್ಮೈ, ಬಹಳತ್ತಲ್ಲ, ಒಂದು ಕ್ಷಣಾರ್ಧದ ಹುಡುಕಾಟದಲ್ಲಿ ನಾನು ಸಿಕ್ಬಿಡ್ತೀನಿ. ಹುಡುಕಾಡೋದಕ್ಕೆ ತಯಾರಿಲ್ಲ, ಅಪ್ಲಿಕೇಶನ್ ತಗೊಂಡು ಹೋಗೋದೇ ಪ್ರಾಕ್ಟೀಸ್ ಆಗಿ. ಅದಕ್ಕೆ ಮೂರ್ತಿ ಪೂಜೆ, ಜೀವಂತ ಗುರುಗಳು, ನಿನ್ನ ಕಾಪಾಡು, ಜೀರೋ ಮತ್ತೆ ನೀವು ಜೀರೋದಿಂದ ಶುರು. ಅರ್ಥ ಆಯ್ತು ಮಾಸ್ಟರ್ಸ್? ಮುಂದೆ ಹೋಗ್ಬೋದಾ? ಎಲ್ಲಾ ವೈಯಕ್ತಿಕ ಸಮಸ್ಯೆಗಳನ್ನು ತಮ್ಮ ಧ್ಯಾನದ ಶಕ್ತಿ ಚೈತನ್ಯದಿಂದಲೇ ಪರಿಹರಿಸಿಕೊಳ್ಬೇಕು. ಅಯ್ಯೋ, ಇಲ್ಲ ಸರ್ ಅವರು ಕರ್ಮ ಕ್ಲಿಯರೆನ್ಸ್ ಕ್ಲಾಸ್ ಒಂದ್ ಮಾಡ್ತಾ ಇದಾರೆ, ಹೋಗ್ತೀನಿ. ಇಲ್ಲ ಸರ್ ಅದೊಂದು ಇದನ್ ಮಾಡ್ತಾ ಇದಾರೆ, ಅಲ್ಲಿ ಹೋಗ್ತೀನಿ. ಇಲ್ಲ ಸರ್ ಇದಿದೆ ನಾನು ಅಲ್ಲಿ. ಇಲ್ಲ ಸರ್ ನಾನು ಇದನ್ನ ಕ್ರಿಯೇಷನ್. ಯಾರೇನಾದ್ರು ಮಾಡ್ಲಿ, ಅವ್ರಿಗೆ ನಮ್ಗೇನು ಬೇಡ ಅನ್ನೋದಿಲ್ಲ. ಆದ್ರೆ ನಮ್ ಮೆಂಟಾಲಿಟಿ ಅಂತದನ್ನ ಬೆಳೆಸ್ಕೊಂಡಿದ್ವಿ. ಧ್ಯಾನದಲ್ಲಿ ಎಲ್ಲವೂ ಇದೆ ಅಂತ ಒಂದ್ ಕಡೆ ಹೇಳ್ತೀವಿ, ಮತ್ ನೆಕ್ಸ್ಟ್ ಮೂಮೆಂಟ್ ಸರ್ ಬೇಗ ಮುಗಿಸಿ ಸರ್ ನಾನು ಇನ್ನೊಂದು ಕ್ಲಾಸಿಗೆ ಹೋಗ್ಬೇಕಿದೆ. ಓಹೋ, ಅಂದ್ರೆ ಏನ್ ಮಾಸ್ಟರ್ಸ್? ಒಂದು ಸ್ಪಷ್ಟತೆ.
ಓಕೆ, ಧ್ಯಾನ ಶಕ್ತಿ ಚೈತನ್ಯ ಶಕ್ತಿಯಿಂದಲೇ ನಿಮ್ಮೆಲ್ಲ ಸಮಸ್ಯೆಗಳು. ನನ್ನನ್ನ ಇಲ್ಲಿಗಲಿ ಜಾಬ್ನಿಂದ ತೆಗೆದಾಗ ನಾನು PSS ಈ ಧ್ಯಾನಕ್ಕೆ ಪರಿಚಿತನಾದೆ. ಬೆಂಗಳೂರಲ್ಲಿ ಹೈಕೋರ್ಟಿಗೆ ಬಂದಾಗ ಇದು ವಿಡಿಯೋ ಕೇಳಿದವರು ಕೇಳಿರು. ಒಂದಿನ ನಾನು ಆಮೇಲೆ ಧ್ಯಾನ ಪರಿಚಯ ಆಯ್ತು. ಮುಂದೆ ನನ್ನ ಜರ್ನಿ ಶುರು ಆಯ್ತು. ಹೈಕೋರ್ಟ್ ಆರ್ಡರ್ ನನ್ನ ಪರವಾಗಿ ಬಂತು. ನಾ ಯಾವ ಕಾಲೇಜ್ನವ್ರು ತೆಗೆದಿದ್ರು ಅದೇ ಕಾಲೇಜಲ್ಲಿ ಈಗ ಪ್ರೊಫೆಸರ್ ಆಗಿದ್ದೀನಿ. ಪ್ರಿನ್ಸಿಪಲ್ ಹುದ್ದೆಗೆ ಎಲಿಜಿಬಲ್ ಆಗಿ. ಹಾಗಾದ್ರೆ ಇಲ್ಲಿ ಅವತ್ತು ಧ್ಯಾನಕ್ಕೆ ಕುಂತಾಗ ಪತ್ರಿ ಸರ್ ವಯಸ್ಸು ಬಂತು. ನಿನ್ನ ಕೋರ್ಟ್ ಆರ್ಡರ್ ಹೇಗಾಯ್ತು ನೋಡ್ತೀಯಾ ನೀನು? ಎಸ್. ಕೋರ್ಟ್ ಅಲ್ಲಿ ಎಲ್ಲಾ ದೃಶ್ಯವನ್ನು ತೋರಿಸಿ ಆ ಜಡ್ಜ್ ಮೇಲೆ ಮಾಸ್ಟರ್ಸ್ ಬಂಗಾರದ ಬೆಳಕು. ಗೌರ್ಮೆಂಟ್ ಅಡ್ವೊಕೇಟ್ ಏನೋ ಹೇಳ್ತಾ ಇದ್ದಾರೆ. ಆ ಲೇಡಿ ಆ ಜಡ್ಜಿಗ ಬಂಗಾರದ ಬೆಳಕಿನಲ್ಲಿ ಕಿವಿಗೆ ಬರ್ತಾ ಇಲ್ಲ. ಅಲ್ಲಿ ಆಫೀಸರ್ಸ್ ದೊಡ್ಡ ಫೈಲ್ ತಗೊಂಡ್ಬಂದಿದ್ದಾರೆ ನಾನು ವಿರೋಧವಾಗಿ ಏನೋ ಹೇಳ್ಬೇಕು. ಹಿಂಗೆ ಬಾಯಿ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಜಡ್ಜ್ ಹೇಳಿ ಟೇಕ್ ಡೌನ್ ಆರ್ಡರ್ ಪರಿಸ್ಥಿತಿ. ಈ ಕಡೆ ಕಿವಿಯಿಂದ ಮತ್ತೆ ಧ್ವನಿ, ನೋಡಿದ್ಯಾ ನೀನು ಆರ್ಡರ್ ಹೇಗೆ ಆಯ್ತು? ಗೊತ್ತಾಯ್ತಾ ಮಾಸ್ಟರ್ಸ್? ಸುಮ್ನೆ ಧ್ಯಾನ ಮಾಡಿದ್ರೆ ಸಾಕು. ಅದಕ್ಕೆ ಅಂತ ನಾನೇನು ಥಾಟ್ ಇಟ್ಕೊಂಡು ಮಾಡಿರ್ಲಿ. ನನ್ನ ಪಾಡಿಗೆ ನಾನು ಧ್ಯಾನ ಮಾಡೋದು, ನನ್ನ ಪಾಡಿಗೆ ನಾನು ಫೈಟ್. ಯಾವುದಕ್ಕೂ ಏನು ಇಂಟೆನ್ಷನ್ ಇಟ್ಕೊಳ್ಳೋದು ಬೇಕಾಗಿಲ್ಲ ಮಾಸ್ಟರ್ಸ್. ಏನ್ ನಮಗೆ ಯಾವಾಗ ಕೊಡ್ಬೇಕು ಅನ್ನೋದು ಅಲ್ಲಿಯೂ ಒಂದು ಟೀಮ್ ಇದೆ. ನಮ್ಗೆ ಥರ್ಡ್ ಆಗಿ ಇವತ್ತು ಎಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋದು ಅಲ್ಲಿ ಒಂದು ಟೀಮ್ ಇದೆ. ಇದನ್ನ ಕೊಡೋಣ ಇವತ್ತು, ಇದನ್ನ ಕೊಡೋಣ ಇವತ್ತು ಅಂತ ಒಂದು ಟೀಮ್ ಇದೆ. ಸುಮ್ನೆ ಮಾಡ್ತಾ ಹೋಗಿ ಮಾಸ್ಟರ್ಸ್. ನಮ್ಮ ಏನು ಕ್ಯಾಲಿಬರ್ ಕ್ವಾಲಿಟಿ ಅಂದ್ರೆ ನಮ್ಮ ಅರ್ಹತೆ ಮಾನದಂಡ, ಮಿಕ್ಕದೆಲ್ಲ ತನ್ನಷ್ಟಕ್ಕೆ ತಾನೇ ಸಹಜವಾದ ಕುಟುಂಬ ಜೀವನದ ಸಂತೋಷವನ್ನು ಅನುಭವಿಸಿ. ನಾನೆಲ್ಲೋ ಕುಟುಂಬ ಬಿಟ್ಟೆ, ಎಲ್ಲೋ ಏನೋ ಅದೇ ದೊಡ್ಡ ವ್ಯಕ್ತಿಯ ಲಿವ್ ಯುವರ್ ನಾರ್ಮಲ್ ನ್ಯಾಚುರಲ್ ಫ್ಯಾಮಿಲಿ ಲೈಫ್. ಏನದು ಸನ್ಯಾಸತ್ವ ಬೇಡ ಮತ್ತು ಇತರ ಎಲ್ಲಾ ಜೀವಿಗಳಿಗೆ ಸಂತಸವನ್ನು. ಏನ್ ಸ್ವಾಮೀಜಿ ಹೋಗತ್ತೆ ಇಲ್ಲ. ಮತ್ತೆ ನಿಮ್ ಜೊತೆ ಏನ್ ಜೀವಿಗಳಿದ್ರು ಸ್ವಲ್ಪ ಸಂತೋಷ ಕೊಡಿ, ಅವಕ್ಕೂ ಬದುಕಲಿ ಹಾಯಾಗಿ. ಸುಮ್ನೆ ಹಾ ಸುಮ್ನೆ ಒಂದು ಹಕ್ಕಿ ಹಾರಿ ಹೋದ್ರೆ ಸುಮ್ನೆ ಒಂದು ಗೆಲುವಿನ ಮುಖದಿಂದ ಒಂದು ಮುಗುಳ್ನಾಗಿ ಒಂದು ಖುಷಿಯಿಂದ ಸಂತೋಷವಾಗಿ ಅದ್ರ ಜೊತೆ ಶೇರ್ ಆಗಿ ಸ್ವಲ್ಪ ಒಂದ್ ನಿಮಿಷ ನೋಡಿ, ಅವನ್ನು ಸ್ವಲ್ಪ ಗಮನಿಸಿ. ನಿಮ್ ಪಕ್ಕ ಒಂದು ನಾಯಿ ಬರ್ತಾ ಇದ್ರೆ ಹಸಿವಿನಿಂದ ಬರ್ತಾ ಇದೆಯಾ, ಒದ್ದಾಡ್ತಾ ಬರ್ತಾ ಇದೆಯಾ, ಖುಷಿಯಿಂದ ಬರ್ತಾ ಇದೆಯಾ ಗಮನಿಸಿ. ನಿಮ್ ಪಕ್ಕ ಒಂದು ಪ್ರಾಣಿ ಇದ್ರೆ ಏನಾದ್ರೂ ಸಂಕಟ ಇದೆಯಾ ಅಥವಾ ಖುಷಿ ಆಗಿದೆಯಾ ಸ್ವಲ್ಪ ಗಮನಿಸಿ. ಆ ಮೂಕ ಪ್ರಾಣಿಗಳು ಏನಾದ್ರೂ ನಿಮ್ ಜೊತೆಗಿದ್ರೆ ಅವ್ಯಾವ ಮೂಕ ಅಲ್ಲ, ಯಾವ ಮಟ್ಟದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಮಾಡ್ತಾ ಇರ್ತವೆ. ಆದ್ರೆ ನಿಮ್ಮ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಷ್ಟೇ. ನಿಮ್ಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಆದ್ರೆ ಮನುಷ್ಯರಿಗೆ ಮಾತ್ರ ಕೇಳಿದಾಗ ಮಾತ್ರ, ಕೇಳಿದ್ದಷ್ಟು. ಸನ್ಯಾಸತ್ವ ಬೇಡ, ಎಲ್ಲಾ ಜೀವಿಗಳಿಗೆ ಸಂತಸ. ಎಲ್ಲ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಸ್ಥಾಪಿಸಿ. ಎಲ್ಲಿ ಸಾಧ್ಯ ಇದೆಯೋ ಅಲ್ಲಿ. ಏನು ನನ್ನ ಸ್ಕೂಲ್ಗೆ ಹೋದೆ, ಅವ್ರಿಗೆ ಹೇಳಿದೆ ನಾನು ಇದೇ ಗಿಫ್ಟ್ ಕೊಡ್ಬೋದು, ಆ ಗಿಫ್ಟ್ ಕೊಟ್ಟೆ. ನಮ್ಮೂರಿಗೆ ಇದೇ ಗಿಫ್ಟ್ ಕೊಡ್ಬೋದು, ಅದನ್ನೇ. ನಾನು ಸರ್ವಿಸ್ ಮಾಡ್ತವ್ರಲ್ಲಿ ಇದೇ ಗಿಫ್ಟ್ ಕೊಡ್ಬೋದು, ಅದೇ ಗಿಫ್ಟ್ ಕೊಟ್ಟೆ. ಪಿರಮಿಡ್ ಕಟ್ಟಿಸಿ, ಪಿರಮಿಡ್ ಧ್ಯಾನ ಹೇಳಿ, ಪಿರಮಿಡ್ ಬುಕ್ಸ್ ಹಂಚಿ. ಎಲ್ಲಾ ಕಡೆಯೂ ಇದೆ ಕೆಲಸ. ಪಿರಮಿಡ್ ಧ್ಯಾನ ಕೇಂದ್ರಗಳನ್ನ ಸ್ಥಾಪಿಸಿ ತಮ್ಮ ಧ್ಯಾನದ ಅನುಭವಗಳನ್ನು, ವೈಯಕ್ತಿಕ ಆಧ್ಯಾತ್ಮಿಕ ಪರಿವರ್ತನೆ ಕುರಿತು ಪ್ರಕಟಣೆಗಳನ್ನು ಹೊರಗೆ ತರಬೇಕು. ಈಗ ಪತ್ರಿಜಿ ಅವರು ಎಷ್ಟು ನಮ್ಗೆ ಈ ಲಾಕ್ಡೌನ್ ಟೈಮಲ್ಲಿ ನಿಸರ್ಗ ನಮ್ಗೆ ಹೇಗೆ ಓಪನ್ ಮಾಡ್ಕೊಡ್ತು. ಇವತ್ ನೋಡಿ, ನಾನು ನಿಮ್ಮ ಊರಿಗೆ ಬರುವಾಗತ್ತೆ ಅಲ್ಲ, ನೀವು ನಮ್ಮ ಊರಿಗೆ ಬರುವಾಗತ್ತೆ ಅಲ್ಲ. ನಾನು ನಿಮ್ಮ ಮನೆಗೂ ಬಂದಿಲ್ಲ, ನೀವು ನನ್ನ ಮನೆಗೂ ಬಂದಿಲ್ಲ. ಆದ್ರೆ ನೀವು ನನ್ನ ಮನೆಯಲ್ಲಿದ್ರಿ, ನಾನು ನಿಮ್ಮ ಮನೆ. ಏನಿದು ಒಂದು ಟೆಕ್ನಾಲಜಿ. ಅವಾಗಾದ್ರೆ ಆ ಬುಕ್ ಬರಿಬೇಕು ಅಂತ ಸರ್ ಹೇಳಿದ್ದು, ಪ್ರಕಟಣೆಯನ್ನು ಹೊರಗೆ ತನ್ನಿ ಅಂತ. ಈಗ ನೀವು ಲೈವ್ ಆಗಿ ಒಂದು ಯೂಟ್ಯೂಬ್ ಅಲ್ಲಿ ಇದನ್ನ ಮಾಡಿ ಬಿಟ್ಬಿಡಿ. ಇದು ಒಂದು ಬುಕ್ ಬರ್ದಂಗ. ನಿಮ್ಮ ಅನುಭವ ನಿಮ್ಗೆ ಎಷ್ಟು ನಿಮ್ಮಲ್ಲಿ ಪ್ರೋಗ್ರೆಸ್ ಆಗಿದೆಯೋ ಅಷ್ಟನ್ನೇ ಹಂಚ್ಕೊಳ್ಳಿ. ಬಹುಶಃ ಅದೇ ಪ್ರೋಗ್ರೆಸ್ಗೆ ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ. ನೀವು ರೋಲ್ ಮಾಡಲ್ಲ.
ಬಿ ಇಟ್, ಡೂ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಅರುಣ್. ಸ್ವಲ್ಪ ನಿಮ್ಗೂ ಸಮಯ ಏನಪ್ಪಾ ಇವರೇ ಒಂದು ಬಿಡದೆ ಹಂಗೆ ಬುಲೆಟ್ ಹೊಡೆದಂಗೆ ಹೊಡ್ತಾ ಹೋದ್ರು ಅಂತ ಅನ್ಕೋಬೇಡಿ. ಈಗ ನಿಮ್ಮ ಸಮಯ. ಮಾಸ್ಟರ್ಸ್ ಏನಾದ್ರು ಕೇಳಿ. ಏನಾದ್ರು ಮಾತಾಡ್ಬೇಕಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರಿ ಯಾರಿಗೂ ಪ್ರಶ್ನೆನೇ ಇಲ್ಲ ಸರ್. ಎಸ್, ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ನಾನು ನೀವು ಇದಾಕಿದ್ರಲ್ಲ, ಈಗ 20 ಬುಕ್ಕು ತರ್ಸಿದೀನಿ ಸರ್. ಸೀತಾಯಣ ಬುಕ್ ಅಂಚಕ್ಕೆ ತರ್ಸಿದೀನಿ ಸರ್. ಬುಕ್ ತರ್ಸಿದೀನಿ ಸರ್. ಗ್ರೇಟ್ 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 ಮೇಡಮ್, ಕಂಗ್ರಾಚುಲೇಷನ್ಸ್ ಸರ್. ಆಮೇಲೆ ಇನ್ನೊಂದು, ಒಂದೊಂದ್ಸತಿ ಧ್ಯಾನ ತುಂಬಾ ಡೀಪ್ ಆಗಿ ಹೋಗ್ತೀನಿ, ಒಂದೊಂದ್ಸತಿ ಏನ್ ಮಾಡಿದ್ರು ಡೀಪ್ ಆಗಿ ಹೋಗಕ್ಕಾಗಲ್ಲ ಸರ್. ಒಂದೊಂದ್ಸತಿ ನಾನೇ ಧ್ಯಾನ ಮಾಡ್ತಾರೆ ಸರಿನಾ ತಪ್ಪ ಅನ್ಸ್ಬಿಡುತ್ತೆ ಸರ್. ಆತರ ಎಲ್ಲ ಆಗ್ಬಿಡುತ್ತೆ. ಯಾಕೆ ಸರ್ ಆತರ ಎಲ್ಲ ಆಗುತ್ತೆ? ನಾನು ನೇರವಾಗಿ ಉತ್ತರ ಕೊಡೋಕ್ಕಿಂತ ಪತ್ರಿಜಿ ಅವರು ನನಗೆ ನಾನು ಇದೇ ಪ್ರಶ್ನೆ ಅವತ್ತು ಪತ್ರಿಜಿ ಅವ್ರಿಗೆ ಕೇಳಿದ್ದೆ. ಅವ್ರು ಕೊಟ್ಟು ಉತ್ತರನೇ ನಿಮಗೆ ಕೊಟ್ಬಿಡ್ಲಾ? ಪೋಸ್ಟ್ಪೋನ್ ಆಗ್ತೀನಿ ಸುಮ್ನೆ. ಅವ್ರು ಕೊಟ್ಟ ಲೆಟರ್ ನಿಮ್ಗೂ ಪಾಸ್ ಮಾಡ್ಬಿಡ್ತೀನಿ. ಇದೇ ಪ್ರಶ್ನೆ ಅವ್ರಿಗೆ ಕೇಳಿದಾಗ ಬಹಳ ಸರಳವಾಗಿ ಹೇಳ್ಬಿಟ್ರು, ಪ್ರತಿದಿನ ಒಂದೇ ರೀತಿ ಹಸಿವಾಗುತ್ತಾ, ಒಂದೇ ರೀತಿ ಊಟ ಮಾಡ್ತೀಯಾ ಅಂತ ಕೇಳಿ. ಓಕೆ ಸರ್, ಓಕೆ. ಪ್ರೋಗ್ರೆಸ್ ಆಗ್ಬೇಕಾದ್ರೆ ಅದು ಹೇಗ್ ಬೇಕೋ ಹಾಗೆ ಎಷ್ಟು ಡೈಜೆಸ್ಟ್ ಆಗುತ್ತೋ ಅಷ್ಟನ್ನ ತಗೊಳ್ತಾ ಹೋಗುತ್ತೆ. ಕೆಲವೊಂದಷ್ಟು ಡೈಜೆಸ್ಟ್ ಆಗೋದಕ್ಕೆ ಟೈಮ್ ಬೇಕಾ? ಕೊಡಿ, ಸ್ವಲ್ಪ ಹೋಗ್ಲಿ, ಪರವಾಗಿಲ್ಲ. ಸರಿ ಸರ್, ಸರಿ ಸರ್. ಓಕೆ, ಎಸ್ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್, ಮಾತಾಡಿದ್ರು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಸಂಗಮ ಮಾತಾಡಿ ಸರ್. ಸರ್, ಇದು ಹುಣ್ಣಿಮೆ ಧ್ಯಾನದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಅವತ್ತೇನು ಸ್ಪೆಷಲ್? ಅದಕ್ಕೆ ಒಂದು ಕ್ಲಾಸ್ ಬೇಕು. ಅಲ್ಲಿವರೆಗೆ ನೀವು ಒಂದ್ ಕೆಲಸ ಮಾಡಿ, ಯಾರಾದ್ರೂ ಒಬ್ಬ ಮಾಸ್ಟರ್ಸ್ಗೆ ಕರೆಸಿ ಟಾರ್ಕಮ್ ಸರ್ ಐಡಿಯರೇನು ಅದ್ರ ಬಗ್ಗೆ ಹೇಳಿರೋದನ್ನ ಕೇಳಿ, ಪತ್ರಿಜಿ ಅವ್ರು ಹೇಳಿರೋದನ್ನ ಕೇಳಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ, ಈಗ ಹುಣ್ಣಿಮೆ ನೀವು ಸಮುದ್ರ ದಂಡೆಗೆ ಹೋಗಿ ನಿಂತು ನೋಡಿ, ಹಾಗೆ ಉಬ್ಬರ ಇರುತ್ತೆ, ಮೇಲೆ ಬರುತ್ತೆ. ಹಾಗೆ ಮನುಷ್ಯನ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದ್ದಾಗ ಮನುಷ್ಯನ ಲೋವರ್ ಬಾಡಿಯಿಂದ, ಈ ಕೆಳಗಡೆ ಹಂತದ 3 ಬಾಡಿಯಿಂದ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಈ 3 ದೇಹಗಳಿಂದ ಅಲ್ಲೋಲ ಕಲ್ಲೋಲ ಸ್ಥಿತಿ ಇರುತ್ತೆ. ಅದಕ್ಕೆ ಕೆಲವೊಬ್ರು ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಅವನೊಂಥರ ಮಾಡ್ತಾನೋ, ಅಮಾವಾಸ್ಯೆ ಬಂದಾಗ ಬಿಟ್ಬಿಡ ಅವನ್ನ, ಮಾತಾಡ್ಸ್ಬೇಡ. ಹುಣ್ಣಿಮೆ ಬಂದಾಗ ಒಂಥರ ಮಾಡ್ತಾನೋ, ಬಿಟ್ಬಿಡ ಅವನ್ನ ಅಂತ. ಅಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿ ಇರುತ್ತೆ. ಇದು ಸ್ತ್ರೀಯರಲ್ಲೂ ಕೂಡ ಒಂದು ಪೀರಿಯಡ್ ಅವಧಿ ಬಂದಾಗ ಅಷ್ಟು ಅಲ್ಲೋಲ ಕಲ್ಲೋಲ ಸ್ಥಿತಿ ಇರುತ್ತೆ. ಆ ಸಮಯದಲ್ಲೂ ಕೂಡ ನಾವು ಅವರೊಂದಿಗೆ ಬಹಳ ಪ್ರಶಾಂತವಾಗಿ ಬಿಹೇವ್ ಮಾಡ್ತೀವಿ. ಆವಾಗ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ನಾವು ಎಷ್ಟು ಹೆಚ್ಚು ಆ ಸಮಯದಲ್ಲಿ ಧ್ಯಾನ ಮಾಡ್ತೀವೋ ಅಷ್ಟು ನಿಮ್ನ ಹಂತದ ದೇಹಗಳ ಶುದ್ಧೀಕರಣ ಆಗುತ್ತೆ. ಆವಾಗ ನಾವೊಂದು ಪ್ರಶಾಂತ ಸ್ಥಿತಿಗೆ ಬರ್ತೀವಿ. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆಗಳನ್ನ ಯಾವ ಕಾರಣಕ್ಕೂ ನಾವು ತಪ್ಪಿಸಿಕೊಳ್ಳಬಾರದು ಇಡೀ ರಾತ್ರಿಯ ಧ್ಯಾನದಿಂದ. ಓಕೆ ಸರ್? ಥ್ಯಾಂಕ್ ಯು ಸರ್. ಓಕೆ, ಎಸ್. ನೆಕ್ಸ್ಟ್, ಹೆಲ್ಪಿಂಗ್ ಆಂಜಲ್ಸ್. ಹೆಲ್ಪಿಂಗ್ ಆಂಜಲ್ಸ್ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದಾರೆ, ಬೇಗ ಓಪನ್ ಮಾಡಿ ಅದು. ಸರ್ ನಮಸ್ತೆ. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ ಗುಡಕೇಶ ತುಂಬಾ ಸಕ್ಸಸ್ ಆಗುತ್ತೆ ಅನ್ಸುತ್ತೆ ಸರ್. ನಿದ್ರೆನೂ ಬರಲ್ಲ, ಯೋಗ ನಿದ್ರೆನೂ ಬರಲ್ಲ ಸರ್. ಹೆಲ್ಪ್ ಮಾಡೋದಕ್ಕೆ ಬಂದಿದಿರೋ? ಇಲ್ಲ, ಇದು ಕೆಲವರಿಗೆಲ್ಲ ಯೋಗ ನಿದ್ರೆ ಬರೋದು ನಿಮ್ಮಂತ ಒಳ್ಳೆ ಟಾಪಿಕ್ ಅಲ್ಲಿ ಮಾತಾಡುವಾಗ ಎಂತ ನಿದ್ರೆನು ಬರೋದಿಲ್ಲ. ನಮ್ಮ ಗುಡಕೇಶ ತುಂಬಾ ಸಕ್ಸಸ್ಫುಲ್ ಆಗತ್ತೆ ಅಂತ. ಈ 18 ಪ್ರಿನ್ಸಿಪಲ್ಸ್ ಮೇಡಮ್, ಈ 18 ಸೂತ್ರಗಳಿಗಿಂತ, ಆದರ್ಶ ಸೂತ್ರಗಳಿಗಿಂತ ಇನ್ನೊಂದೇನಾದ್ರೂ ಒಳ್ಳೆ ಟಾಪಿಕ್ ಇದೆಯಾ? ಯೋಚನೆ ಮಾಡಿ. ಅದೇ ನಿಮ್ ವಾಯ್ಸ್ ಅಲ್ಲಿ ಆ ಒಂದು ಇದಿದೆ, ಏನು ಅಟ್ರಾಕ್ಷನ್ ಇದೆ, ವಿಚಾರಗಳು ಆತರ ಇದೆ. ಅದಕ್ಕಿಂತ ಹೆಚ್ಚಾಗಿ ಹಾಗನ್ನೋಕ್ಕಿಂತ ಸ್ಪಷ್ಟತೆ ಆಗಿದೆ. ಸ್ಪಷ್ಟತೆ ಆಗಿದೆ.
ನಾನೇ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ, ನಾನೇ ನಿಮ್ಗೆ ಹೆಲ್ಪಿಂಗ್ ಏಂಜಲ್ ಹೌದು, ಅದೇ. ಹೆಲ್ಪಿಂಗ್ ಏಂಜಲ್ಸ್ ಅಂದ್ರೆ ತುಂಬಾ ಚಿಕ್ಕವಳಿರುವಾಗಿಂದ ಹೆಲ್ಪ್ ಮಾಡೋದಂದ್ರೆ ಬಹಳ ಇಷ್ಟ ನಂಗೆ. ಹಾಗಾಗಿ ನಾವು ಆಕ್ಚುಲಿ ಐ ಆಮ್ ಆಲ್ಸೋ ಡಾಕ್ಟರ್. ನಾನು ಕಿದ್ಬಾಯಿ ಮತ್ತೆ ನಿಮ್ಯಾನ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದೆ, ಈಗ್ಲೂ ಮಾಡ್ತೀನಿ. ಜೊತೆಗೆ Okay. ಆರ್ಫನೇಜ್, ಓಲ್ಡ್ ಏಜ್ ಹೋಮ್ ಎಲ್ಲ ಇರೋದ್ರಿಂದ ಕೆಲವೊಮ್ಮೆ ಹೆಸರು ಚೇಂಜ್ ಮಾಡ್ತೀನಿ. ಇವತ್ತು ಅದು ಕೂಡ ಮಾಡ್ದೆ, ನಿಮ್ ಮಾತುಗಳನ್ನ ಕೇಳ್ತಾ ಇದ್ದೆ. Okay. Yes. ನಿಮ್ಮ ವಿಚಾರಧಾರೆಗಳನ್ನ ಇನ್ನ ಬೇರೆ ಬೇರೆ ಎಲ್ಲಾದ್ರೂ ಇದ್ರೆ ಕೇಳ್ಬೇಕು ಅಂತ ಇವಾಗ ಅನ್ಸಿ, ಇವತ್ತು ಮೊದಲನೇ ಬಾರಿ ನಿಮ್ಮನ್ನ ಕೇಳ್ತಾ ಇರೋದು. ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಮೇಡಮ್, ನಮ್ದು ವಸುಂಧರ ವಾರಿಯರ್ಸ್ ಅಂತ ನೀವು ಇದು ಹೊಡೆದ್ರೆ, ವಸುಂಧರಾನ? ಓಕೆ. ವಸುಂಧರ ವಾರಿಯರ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಹೊಡೆದ್ರು ಸಿಗುತ್ತೆ, ನನ್ನ ಹೆಸರು ಹೊಡೆದ್ರು ಸಿಗುತ್ತೆ. ಇನ್ನೊಂದು ನಿಮ್ಗೆ ಪತಂಜಲಿ ಅವರು ಈ 18 ಪ್ರಿನ್ಸಿಪಲ್ಸ್ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ಕೊಟ್ರು, ನೋ ಕಂಪ್ಲೇಂಟ್ಸ್, ನೋ ಜಜ್ಮೆಂಟ್ಸ್ ಅಂತ ಅದ್ಭುತ ಮಾತು. ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ ಎರಡು ಕರೆಕ್ಟ್. ಆದ್ರೆ ಒಳ್ಳೆ ಕೆಲಸ ಮಾಡುವಾಗ ಮೋಟಿವೇಶನ್ ನಾನ್ ಕೂಡ. ಇಂಟರ್ಫರೆನ್ಸ್ ಇನ್ನೊಂದು ಕೊಟ್ರು, ನಾನ್ ಇಂಟರ್ಫರೆನ್ಸ್. ಕೆಲಸ ಹ್ಮ್ ತುಂಬಾ ಈ ಚಿಕ್ಕ ಮಕ್ಳಿಗೆ ನಾ ಆರ್ಫನೇಜ್ ಅಂತ ಹೇಳ್ದೆ ಅಲ್ಲ, ಮಗುಗೆ ಎಷ್ಟ್ ಚೆನ್ನಾಗ್ ಬರ್ದಿದ್ಯಾ ಅಂದ್ರೆ ಅದ್ ಇನ್ನ ಖುಷಿಯಾಗಿ ಓದತ್ತೆ. ಅದ್ಬಿಟ್ಟು ಏನ್ ಈ ತರ ಬರ್ದಿದ್ಯಾ ಅಂತಂದ್ರೆ ಅದಕ್ಕೆ ಓದೋ ಉತ್ಸಾಹ ಕೂಡ ಹೋಗ್ಬಿಡುತ್ತೆ. ಹಂಗೆ ನಾವ್ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟೋರ್ ಬೇಕಾಗತ್ತೆ ಸರ್, ಒಂದ್ ಲೆವೆಲ್ ಅಲ್ಲಿ. ತಪ್ಪದೇ ಬೇಕು ಮೇಡಮ್. ಬೂಸ್ಟಿಂಗ್, ನೀವು ಒಂದ್ ಸಸಿ ಬೆಳೆಸ್ತೀರಾ ಅಂದ್ರೆ ಅದಕ್ಕೆ ಏನಾದ್ರೂ ಹಾಕ್ತೀರಾ, ಸುಮ್ನೆ ಬೆಳೆಯೋದಿಲ್ಲ. ಹೌದು. ಇವೆಲ್ಲ ಒಳ್ಳೆಯ ಮಾತುಗಳು, ಪ್ರೋತ್ಸಾಹದ ನುಡಿಗಳು, ಇನ್ಸ್ಪಿರೇಷನ್, ಇವೆಲ್ಲ ನಮ್ಗೆ ಎನರ್ಜಿ, ಸತ್ಸಂಗ ಇವೆಲ್ಲ ಎನರ್ಜಿ ಬೂಸ್ಟರ್ಸ್. ಖಂಡಿತ. ವಿ ಮಸ್ಟ್ ಯೂಸ್ ಇಟ್. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ತುಂಬಾ ನಾನ್ ಇಂಟರ್ಫರೆನ್ಸ್ ಮಾಸ್ಟರ್ಸ್, ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸದೇ ಇರೋದು. ಅವ್ರು ಏನಾದ್ರು ಮಾಡ್ಲಿ, ಅವ್ರ ಜೀವನ ಅವ್ರದ್ದು, ಅವ್ರ ಕರ್ಮ ಅವ್ರದ್ದು, ಅವರ ರಿಸಲ್ಟ್ ಅವ್ರಿಗೆ, ನಮ್ಮ ಕರ್ಮ ನಮ್ದು, ನಮ್ಮ ರಿಸಲ್ಟ್ ನಮಗೆ. ಸಿಂಪಲ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಓಕೆ, ಎಸ್ ನಾಗರತ್ನ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಮ್ದೊಂದು ಡೌಟ್ ಇದೆ ಸರ್, ಬಟ್ ಇವತ್ತಿನ ಟಾಪಿಕ್ ಅಲ್ಲ, ಬೇರೆ ಟಾಪಿಕ್ ಇದೆ ಸರ್. ಮಾಸ್ಟರ್ಸ್ ವಾಕಿನ್ ಆದ್ರೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಸರ್? ಅದು ಒಂದು ಅದ್ಭುತ ಸ್ಥಿತಿ. ನಮ್ ಗ್ರೂಪ್ ಅಲ್ಲಿ ವಾಕಿನ್ ಕುರಿತು ಒಂದೆರಡು ವಿಡಿಯೋ ಇದೆ, ನೀವು ಬೇಕಿದ್ರೆ ನಾನು ಇವ್ರಿಗೆ ಶೇರ್ ಮಾಡಿರ್ತೇನೆ, ಅರುಣ್ಗೆ. ನಿಮ್ಮ ಗ್ರೂಪ್ ಅಲ್ಲಿ ಬೇಕಿದ್ರೆ ಶೇರ್ ಮಾಡಿ. ಓಕೆ, ಅದನ್ನ ಕೇಳಿದ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಉಳಿದ್ರೆ ಆಮೇಲೆ ಕೇಳಿ, ಯಾಕಂದ್ರೆ ಅದೆಲ್ಲ ಗಂಟೆಗಟ್ಟಲೆ ಅದರಲ್ಲಿ ನಿಮ್ಗೆ ಆಲ್ರೆಡಿ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ನಾವು ರಿಕ್ವೆಸ್ಟ್ ಮಾಡಿದಾಗ ಒಂದೇ ಒಂದು ಮರು ಮಾತಾಡದೆ ನೀವು ನಿಮ್ ಟೈಮ್ ಅನ್ನು ಕೊಟ್ರಿ. ಸೊ ನಿಮ್ಮ ಅಮೂಲ್ಯವಾದ ಪ್ಲೀಸ್ ಕಂಟಿನ್ಯೂ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒನ್ನೆಸ್. ಇನ್ನೊಬ್ರು ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಮಮತಾ ರೆಡ್ಡಿ. ಪ್ಲೀಸ್. ಮಮತಾ ರೆಡ್ಡಿ ಮೇಡಮ್. ಸರಿ, ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ. ನನ್ ಕ್ವಶನ್ ಕಟ್ ಆಗ್ತಾ ಇದೆ, ಅನ್ಮ್ಯೂಟ್ ಮಾಡಿ. ಸರ್ ನೀವೀಗ ಹೇಳಿದ್ರಲ್ಲ, ನೋ ಜಡ್ಜ್ಮೆಂಟ್, ನೋ ಕಮೆಂಟ್ಸ್ ಅಂಡ್ ನೋ ಇಂಟರ್ಫರೆನ್ಸ್ ಅಂತ. ಇದು ದೊಡ್ಡವ್ರಿಗೆ ಅಪ್ಲಿಕೇಬಲ್ ಆಗತ್ತಾ ಇಲ್ಲ ಚಿಕ್ಕವರ್ಗೂ ಅಪ್ಲಿಕೇಬಲ್ ಆಗತ್ತಾ? ಇನ್ ಕೇಸ್ ಇವಾಗ ಮಕ್ಳು ಏನಾದ್ರು ಮಾಡ್ತಾ ಇರ್ತಾರೆ, ಅವಾಗ ನಾವು ಇಂಟರ್ಫರೆನ್ಸ್ ಆಗದೆ ಇರಕ್ಕಾಗಲ್ಲ. ಪೇರೆಂಟ್ಸ್ ಹ್ಯಾಸ್ ಟು ಬಿ ಇಂಟರ್ಫರೆನ್ಸ್ ಅಂಡ್ ವಾಟ್ ದೇ ಆರ್ ಡೂಯಿಂಗ್ ವಿ ಹ್ಯಾವ್ ಟು ಮಾನಿಟರ್. ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕು, ನಾವು ಮಕ್ಕಳಿಗೆ ಹೇಳಲೇಬೇಕು, ಇದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಎಷ್ಟನ್ನ ಹೇಳ್ಬೇಕು ಅಷ್ಟನ್ನ ಹೇಳ್ಬೇಕು. ಪ್ಲಸ್ ನೀವು ಮಕ್ಕಳು ಎಷ್ಟು ದೊಡ್ಡವರು ಇದ್ದಾರೆ ಮೇಡಮ್, ಮಕ್ಕಳು ಎಷ್ಟು ದೊಡ್ಡವರು ಇದ್ದಾರೆ ಹೇಳಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಾಲೇಜ್ ಸ್ಟೂಡೆಂಟ್ಸ್, ಫಸ್ಟ್ PU ಸೆಕೆಂಡ್ PU ಸ್ಟೂಡೆಂಟ್ಸ್. ಸರಿ, ಹೌದಾ? ಏನಾಗುತ್ತೆ ಗೊತ್ತಾ, ಅವರು ನಿಮ್ಮಿಂದ ನಮ್ಮಿಂದ ನಮ್ಮ ಮಕ್ಕಳು ಏನ್ ಕಲ್ತಿರ್ತಾರೆ, ನಾವು ಹೇಳಿದ್ದನ್ನ ಯಾವತ್ತೂ ಅವರು ಕೇಳೋದಿಲ್ಲ.
ಇದೆ ತಾನೇ ನಿಮ್ಮ ಎಲ್ಲರ ಕಂಪ್ಲೇಂಟು? ಎಸ್ ಸರ್ ನೋ ಮೇಡಮ್? ಸೀದಾ ಪಾಯಿಂಟಿಗೆ ಬರೋಣ. ಬಟ್ ಒಂದು ವಿಷಯದಲ್ಲಿ ಎಳ್ಳಷ್ಟು ಅವರು ರಾಜಿ ಇಲ್ಲ. ಯಾವುದು ಅಂದ್ರೆ ನಾವ್ ಏನನ್ನ ಮಾಡ್ತೀವೋ ಅದನ್ನ ಗಮನಿಸ್ತಿರ್ತಾರೆ ಮತ್ತೆ ಹಾಗೆ ಮಾಡ್ತಾರೆ. ಹಾಗಾದ್ರೆ ನಾವು ಮಕ್ಕಳಿಗೆ ಕಲಿಸೋ ವಿಧಾನ ಯಾವ್ದು ಹೇಳಿ ಮೇಡಮ್? parents has to be in the correct. ಫಸ್ಟ್ ನಮ್ಮ this is the way of teaching. Action is louder than words. Absorb ಮಾಡ್ತಿರ್ತಾರೆ, then they will do it. ಅದಕ್ಕೆ ನಮ್ಮ ಬಿಹೇವಿಯರ್ ನಿಂದ ಮಾತ್ರ ನಾವು ಇನ್ನೊಬ್ಬರಿಗೆ ಟೀಚ್ ಮಾಡೋ ಸಾಧ್ಯ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಸೀತಾಯಣ ಓದಿದ್ರೆ ಶ್ರೀರಾಮ ಹೇಗೆ ತಮ್ಮ ಬಿಹೇವಿಯರ್ ನಿಂದ, ದಶರಥ ಮಹಾರಾಜರು ಹೇಗೆ ತಮ್ಮ ಬಿಹೇವಿಯರ್ ನಿಂದ, ಸೀತಾಮಾತೆ ಹೇಗೆ ತಮ್ಮ ಬಿಹೇವಿಯರ್ ಬದಲಾವಣೆಯನ್ನ ತಂದ್ರು ಅಂತ ನಿಮ್ಗೆ ಅದ್ಭುತವಾದ ಪಾಠ. ಅದಕ್ಕೆ ಅದು ಈ ಯುಗದ ಪುಸ್ತಕ PSSM ಬೈಬಲ್ ಅಂತ ಪತ್ರಿಸಕ್ಕಾಗುತ್ತೆ. ಸ್ವತಃ ತಾವೇ ಬರೆದ ಪುಸ್ತಕಗಳಿಗೂ ಕೂಡ PSSM ಬೈಬಲ್ ಅಂತ ಕರೀಲಿಲ್ಲ. ಬಟ್ ಸೀತಾಯಣಕ್ಕೆ PSSM ಬೈಬಲ್ ಅಂತ ಓದ್ ನೋಡಿ ಮೇಡಮ್, ನಮ್ಮ ಬಿಹೇವಿಯರ್, ನಮ್ಮ ಆಕ್ಷನ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್ ನಮ್ದೇನ್ ಡೌಟ್ ಅಂದ್ರೆ, ಹ್ಮ್ ನಮ್ದು ಏನೇ ಸಮಸ್ಯೆ ಇರ್ಲಿ, ನಿರ್ಮಲ ಮನಸ್ಸಿನಿಂದ ಧ್ಯಾನ ಮಾಡಿದ್ರೆ ಆ ಸಮಸ್ಯೆ ಸಾಲ್ವ್ ಆಗುತ್ತಾ ಅಂತ, ಅಥವಾ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತ ಅದೇ ತಾನೇ ಲಾಸ್ಟ್ ಅಂತ ಏನ್ ಶಬ್ದ ಇದೆಯೋ ಅದೊಂದು ತೆಗೆದ್ಬಿಡಿ. ಓಕೆ ಸರ್. ಮತ್ತೊಮ್ಮೆ ಆ ಶಬ್ದ ತೆಗೆದ್ಬಿಟ್ಟು ಮತ್ತೊಮ್ಮೆ ಹೇಳಿ. ನಾವು ನಿರ್ಮಲ ಮನಸ್ಸಿನಿಂದ ಧ್ಯಾನವನ್ನು ಮಾಡ್ತಾ ಇದ್ರೆ, ಅಥವಾ ನಮಗೆ ಸಮಸ್ಯೆ ಇರುವುದನ್ನು ಸಾಲ್ವ್ ಆಗ್ಲಿ ಅಂತ ನಾವು ಧ್ಯಾನ ಮಾಡ್ತಿದ್ರೆ ಸಾಲ್ವ್ ಆಗುತ್ತಾ, ಅಥವಾ ನಮ್ಮ ಪಾಡಿ ನಾವು ಧ್ಯಾನ ಮಾಡ್ತಾ ಇದ್ರೆ ಸಾಲ್ವ್ ಆಗುತ್ತಾ? ಅಥವಾ ಮುಂದಿಂದೆಲ್ಲ ಕಟ್ ಮಾಡಿಬಿಡಿ, ಅಲ್ಲೇ ಫುಲ್ ಪಾಯಿಂಟ್ ಕೊಟ್ಬಿಡಿ. ನೋಡಿ, ನಮ್ಮ ವರ್ಡ್ಸ್ ಅನ್ನ ಕಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ. ಅಂದ್ರೆ ಅವ್ರು ಸರ್ ಹೇಳ್ತಿದಾರೆ ಅಂದ್ರೆ ನನಗೆ ಆಪರೇಷನ್ ಮಾಡೋದಕ್ಕೆ ಗಿವ್ ಮಿ ಚಾನ್ಸ್ ಅರುಣ್, ಆಪರೇಷನ್ ಮಾಡೋದಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಆಪರೇಷನ್ ಬೇಕಾಗಿದೆ. ಇಂಪಾಸಿಬಲ್ ಅನ್ನೋ ವರ್ಡ್ ಅಲ್ಲೇ ಪಾಸಿಬಲ್ ಇದೆ. ಎಕ್ಸ್ಪ್ಲೇನ್ ಮಾಡಿದ್ರೆ ಆಪರೇಷನ್ ಆಗೋದಿಲ್ಲ. ಅಲ್ಲಿ ಎಲ್ಲ ಕಟ್ ಮಾಡಿ, ಮಿಕ್ಕಿದ್ದೆಲ್ಲ ತಾವು ಯಾವಾಗ ಕಂಡ್ಕೊಳ್ತಾರ, ಮಿಕ್ಕಿನ ಎಕ್ಸ್ಟ್ರಾ ಶಬ್ದಗಳಿದೆಯಲ್ಲ ಅದೆಲ್ಲ ಕಟ್ ಮಾಡಿಬಿಡು, ಅಲ್ಲೇ ಫುಲ್ ಪಾಯಿಂಟ್ ಕೊಟ್ಬಿಡು. ಅರ್ಥ ಆಯ್ತಾ? ನಮ್ಮ ಮನಸ್ಸಿನ ಸಂಶಯಗಳೇ ನಮಗೆ ಪ್ರಶ್ನೆಗಳು. ಅದನ್ನ ಆಚೆ ಇಟ್ರೆ ನಾವು ಪೂರ್ಣ ವಿರಾಮದಲ್ಲಿಯೇ, ಪರ್ಫೆಕ್ಟ್ ವಾಕ್ಯದಲ್ಲಿಯೇ ಇರ್ತೀವಿ. ಎಲ್ಲೋ ಹೋದ್ರು ಕೇಳಿದವರು ಯಾರಿಗೆ ಹೇಳ್ಬೇಕು? ನನಗೆ ಇನ್ನೂ ಕ್ಲಾರಿಟಿ ಅನಿಸ್ತಾನೆ ಇರುತ್ತೆ, ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ನಾವು ನಮ್ಮ ಪಡಿ ನಾವು ಕ್ಲಾರಿಟಿಯಾಗಿ ನಮ್ಮ ಮನಸ್ಸನ್ನ ಮಾಡಿದ್ರೆ ವಾಕ್ಯ ಇದೆ ತಾನೆ, ಅಥವಾ ಅಂತ ಮುಂದೆ ಶುರು ಮಾಡಿದ್ರಿ ತಾನೆ, ಅಥವಾದಿಂದ ಎಲ್ಲಾ ಶಬ್ದಗಳನ್ನ ಕಟ್ ಮಾಡಿ, ಅಥವಾಕ್ಕಿಂತ ಮುಂಚೆ ಯಾವ ಶಬ್ದ ಮುಗಿದಿದೆಯೋ ಅಲ್ಲಿಗೆ ಫುಲ್ ಪಾಯಿಂಟ್ ಕೊಡಿ, ಮತ್ತೆ ಆ ವಾಕ್ಯವನ್ನ ಓದಿ ಮತ್ತು ಅದನ್ನೇ ಬರೋದು ಹಾಕಿಬಿಡಿ, ಫುಲ್ ಪಾಯಿಂಟ್ ಕೊಟ್ಟು. ಯಾವುದು ಚಿಹ್ನೆಗಳನ್ನ ಕೊಡ್ಬಿಡಿ ಬೇರೆ. ಓಕೆ, ದಟ್ ಈಸ್ ಯುವರ್ ಆನ್ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್ ಅರುಣ್, ಈಗ ಹೇಳ್ಬೋದು ಇಂಪಾಸಿಬಲ್ ಇಲ್ಲಿ ಐ ಆಮ್ ಪಾಸಿಬಲ್ ಅಂತ ಇದೆ ಅಂತ ಹೇಳೋದು ಈಗ ಹೇಳ್ಬೋದು. ಯು ಕ್ಯಾನ್. ಅದೇ ಸರ್ ನೀವು ಹೇಳಿ ಕೊಟ್ಟಿದ್ದು ಅದೇ ವರ್ಡ್, ಅಂದ್ರೆ ಇಂಪಾಸಿಬಲ್ ಅದನ್ನು ಎಕ್ಸಾಂಪಲ್ ಕೊಟ್ರೆ ಅವ್ರು ಇದನ್ನು ಸ್ಕಿಪ್ ಆಗಿಬಿಡ್ತಾರೆ ಅಂತ ಅದನ್ನ ನಾನು ಕಟ್ ಮಾಡಿ, ಅದು ಎಲ್ಲಿದೆಯೋ ಅಲ್ಲೇ ಕರೆಕ್ಟ್ ಆಗಿ ಸೂಚಿ ಅಲ್ಲೇ ಇಟ್ಟು ಹೊಲಿಗೆ ಹಾಕಿಬಿಟ್ರೆ ಮುಗಿದು. ಪೇಷಂಟು ಆ ಕಡೆ, ಡಾಕ್ಟರ್ ಈ ಕಡೆ, ಹಾಯ್ ಅಂತ. ಓಕೆ, ಸ್ಪಷ್ಟತೆ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಅರುಣ್?
ವರ್ಡ್ ಹೊರಗೆ ಬಂದ್ರೆ ಸೀದಾ ಸೀಳಿ ಹಾಕ್ಬೇಕು, ಇಲ್ಲಾಂದ್ರೆ ವರ್ಡ್ ಬಾಯಿಂದ ಹೊರಗೆ ಬಿಡ್ಲೇಬಾರ್ದು. ಗಾಟ್ ದ ಪಾಯಿಂಟ್? ರೈಟ್, 100%. ಎಸ್, ಓಕೆ. ಎಸ್ ಮಾಸ್ಟರ್ಸ್, ಏನಾದ್ರು ಕೇಳ್ತಾರೆ ಮತ್ತೆ? ಎಲ್ಲಪ್ಪ ಇವರು ಸೀಳಿ ಹಾಕ್ತಾರೆ, ಮತ್ತೆ ಎಲ್ಲಿ ಕೇಳೋದು ಬೇಡ ಅಂತ. ಎಸ್ ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ಸರ್ ನಿಮ್ ಗ್ರೂಪ್ ನಲ್ಲಿ ಇದೀನಿ ಸರ್ ನಾನು ಕೂಡ. ಓಕೆ. ನನಗೆ ಕ್ವಶನ್ ಈಗ ಏನಂದ್ರೆ, ವಿಗ್ರಹಗಳನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರಿ. ವಿಗ್ರಹಗಳು ಮನೇಲಿ ಇದೆ, ಅವು ಏನ್ ಮಾಡ್ಬೋದು ಸರ್ ಮತ್ತೆ ನಾವು? ನಾವೆಲ್ಲ ಏನ್ ಮಾಡಿದ್ಯೋ ಪತ್ರಿ ಸರ್ ಏನ್ ಮಾಡ್ತಾರೋ ಅದನ್ನೇ ನೀವು ಮಾಡ್ಬೇಕಷ್ಟೆ. ಮತ್ತಿನ್ನೇನು? ಅಂದ್ರೆ ವಿಗ್ರಹಗಳನ್ನು ಹೊರಗಡೆ ತಗೊಂಡೋಗಿ ದೇವಸ್ಥಾನದಲ್ಲಿ ಆದ್ರೆ ಇಟ್ ಬಂದ್ಬಿಡೋಣ. ಇಟ್ಸ್ ಯುವರ್ ಚಾಯ್ಸ್, ಮುಗೀತು ಮ್ಯಾಟ್ರ್, ಜಾಗ ಖಾಲಿ ಆಯ್ತು. ಓಕೆ ಸರ್. ಈಗ ನಾನು ಅಟೆಂಡ್ ಇದ್ರಲ್ಲಿ ಹಾಕ್ತಾ ಇದ್ದೀನಿ, ನಿಮ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀನಿ ಸರ್. ಎಸ್ ಎಸ್. ಥ್ಯಾಂಕ್ ಯು ಸರ್. ನಿಮ್ದು ಚೆನ್ನಾಗಿ ಎಲ್ಲ ಚೆನ್ನಾಗಿ ಝೂಮ್ ಸೆಕ್ಷನ್ ಚೆನ್ನಾಗಿ ನಡೀತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ನಾವೆಲ್ಲ ಯಾಕೆ ದೇವತೆಗಳಿಗೆ ಇದೆಲ್ಲ ದೇವಸ್ಥಾನಗಳಿಗೆ ಹೋಗ್ತೀವಿ? ಯಾವತ್ತಾದ್ರೂ ಕ್ವಶನ್ ಹಾಕೊಂಡಿದ್ದೀರಾ ನೀವು? ಭಕ್ತಿಯಿಂದ ಅಲ್ಲ ಮಾಸ್ಟರ್ಸ್, ಭಯದಿಂದ. ನನ್ಗಿವತ್ತು ಇಂಥ ವಾರ ನಾನು ಹೋಗದೆ ಇದ್ರೆ ಏನಾಗುತ್ತೋ, ನಾನು ಹೀಗೆ ಮಾಡದೇ ಇದ್ರೆ ಏನಾಗುತ್ತೋ, ಹಾಗೆ ಮಾಡದೇ ಇದ್ರೆ ಏನಾಗುತ್ತೋ ಅನ್ನೋ ಭಯದಿಂದ ಮೊದಲು ನೀವು ಭಯಮುಕ್ತರಾಗಿ. ಭಯದ ಮುಂದೆ ಜಯ ಅಂತ ಒಂದೆರಡು ವಿಡಿಯೋ ಇದೆ ಗ್ರೂಪ್ ಅಲ್ಲಿ, ಬೇಕಿದ್ರೆ ಅದನ್ನು ತರಿಸ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರೀನಿವಾಸ್ ಸರ್. ಹಾಯ್ ಸರ್, ಕೆದಪ್ಪ ಸರ್. ಹಲೋ ಸರ್, ಇವಾಗ ನಾನು ಯಾಕೆ ಹ್ಯಾಂಡ್ ರೈಸ್ ಮಾಡಿದೆ ಅಂದ್ರೆ, ಒಬ್ರು ಮೇಡಮ್ ಕೇಳಿದ್ರು, ಸರ್ ವಿಗ್ರಹಗಳನ್ನ ಏನ್ ಮಾಡೋದು ಅಂತ. ಸರ್ ಇದೇ ಪ್ರಶ್ನೆ ನನಗೆ ಹಿಂದೆ ಒಂದು ಅರೌಂಡ್ 1 year ಬ್ಯಾಕ್ ಅಥವಾ 2 years ಬ್ಯಾಕ್, ಪರ್ಫೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ನನ್ಗೆ ಇದಕ್ಕೆ ಈ ಪ್ರಶ್ನೆ ಬರೋಕ್ಕಿಂತ ಮೊದ್ಲನೇ ಉತ್ತರ ಬಂದಿತ್ತು. ಏನು ಅಂತಂದ್ರೆ, ನಾವೆಲ್ಲ ಧ್ಯಾನಕ್ಕೆ ಬಂದು 1.5 ವರ್ಷ ಆಗಿತ್ತು. ನಮ್ಮ ಅಕ್ಕ ಏನ್ ಮಾಡಿದ್ರು, ಲಕ್ಷ್ಮಿ ಅಂತ, ಅವ್ರೇನ್ ಮಾಡಿದ್ರು, ಅವ್ರ ಮನೇಲಿರೋ ಪ್ರತಿಯೊಂದು ವಿಗ್ರಹ, ಪ್ರತಿಯೊಂದು ಈ ಸ್ಪಿರಿಚುವಲ್ ಸಾಧನೆಗಳು ಅಥವಾ ಈ ವಸ್ತುಗಳು, ಬೆಳ್ಳಿದನಾಗ್ಲಿ ಯಾವ್ದನ್ನೇ ಆಗ್ಲಿ ಮಾಸ್ಟರ್ಸ್, ಏನಂತಂದ್ರೆ ಪತ್ರಿ ಸರ್ ಹೇಳಿದ್ದಾರೆ, ನಾವೇ ಭಗವಂತ ಅಂತ ಇರ್ಬೇಕಾದ್ರೆ ನಾವು ಇನ್ನೊಂದು ವಸ್ತುವಿನ ಮುಖಾಂತರ ಯಾಕೆ ಭಗವಂತ ನೋಡ್ಬೇಕಾಗಿದೆ? ಪ್ರತಿಯೊಂದು ವಸ್ತುಗಳನ್ನ ತಗೊಂಡು ಒಂದು ಕೆರೆ ಇದೆ ಸರ್, ಅಲ್ಲಿ ಆ ಕೆರೆಗೆ ವಿಸರ್ಜನೆ ಮಾಡ್ಬಿಟ್ರು. ಮಾಸ್ಟರ್ಸ್, ಅವತ್ತು ಯಾವ ರೀತಿ ಆಯ್ತು ಅಂತಂದ್ರೆ, ಆ ಕೆರೆ ಏರಿ ಮೇಲೆ ಒಂದು ದೇವಸ್ಥಾನ ಇತ್ತು. ಅದು ಒಂದು ಏನಂದ್ರೆ ಒಂದು ಸ್ಥಳ ಅಷ್ಟೇ. ಆ ಸ್ಥಳದಲ್ಲಿ ಅವಾಗ ಯಾವಾಗ ವಿಸರ್ಜನೆ ಮಾಡಿದ್ರು, ಪೂರ್ತಿ ಶಬ್ದಗಳು ಅಂದ್ರೆ ಗಂಟೆನಾದ, ಎಲ್ಲರೂ ಗೋವಿಂದ ಅನ್ನೋದು ಪ್ರತಿಯೊಂದು ಬಂತು. ನಮ್ಗೊಂದು ಸೂಚನೆ, ವಾವ್ ಒಳ್ಳೆ ಕೆಲಸ ಮಾಡಿದ್ರ ನೀವು ಅಂತ. ಪೂರ್ತಿ ನೆಮ್ಮದಿಯಿಂದ ಬಂದ ಸರ್ ಅವತ್ತಾಚೆ, ಖುಷಿಯಿಂದ, ನೆಮ್ಮದಿರೋದ್ಕಿಂತ. ನಮ್ಮ ಭಯವನ್ನ ನಾವೇ ಜಯಿಸ್ಬೇಕಷ್ಟೇ, ಬೇರೆ ಬೇರೆ. ಎಕ್ಸಾಕ್ಟ್ಲಿ. ಪತ್ರಿ ಸರ್ದು 18 ಪ್ರಿನ್ಸಿಪಲ್ ಅಲ್ಲಿ ಒನ್ ಆಫ್ ದ ಪ್ರಿನ್ಸಿಪಲ್ ಅವತ್ತು ನಾವು ಫಾಲೋ ಮಾಡ್ದೋ. ಎಸ್, 18 ಪ್ರಿನ್ಸಿಪಲ್ಸ್ ಕಂಪ್ಲೀಟ್ ಆಗಿ ನಾವು ಫಾಲೋ ಮಾಡಿದ್ರೆ ಶ್ರೀನಿವಾಸ್, ನಮ್ಗೆ 1 ಮಿಲಿಗ್ರಾಮ್ ಕೂಡ ಕೊಳೆ ಮೆತ್ತೋದಿಲ್ಲ. ಹೌದು ಸರ್. ಈ ಪತ್ರಿ ಸರ್ದು 18 ಪ್ರಿನ್ಸಿಪಲ್ಸ್ ಅಲ್ಲಿ 18 ಪ್ರಿನ್ಸಿಪಲ್ ಫಾಲೋ ಮಾಡೋದು ನಾನು ಒಬ್ಬ, ಅಂಡ್ ನಮ್ ಫ್ಯಾಮಿಲಿ ಕೂಡ ಹಾಗೆ. ಐ ಲವ್ ಇಟ್. ಸರ್, ಶ್ರೀನಿವಾಸ್ ಯಾರು ಗೊತ್ತಾಯ್ತಾ? ಗೊತ್ತಾಯ್ತು, ಲಕ್ಷ್ಮಿ ಅವರ ತಮ್ಮ. ಇನ್ನ ಒಂದು ಇವ್ರ ನಮ್ಮ ಅಮ್ಮ ಅವ್ರ ಗೊತ್ತಾಯ್ತು ಬಿಡಿ ಸರ್. ನಮ್ಮ ಬಹಳ ದಿವಸ ಆಯ್ತು ಬಂದಿಲ್ಲ ಅವರು ಗ್ರೂಪ್ ಅಲ್ಲಿ. ರಾಮಕ್ಕ ಮೇಡಮ್ ಅವ್ರ ಮಗ. ಈ ಲಿಂಕ್ ಸಿಕ್ತು ಅಂತ ಓಪನ್ ಮಾಡಿದೆ, ನೋಡಿ ಕೇತಪ್ಪ ಸರ್ ಮಾತಾಡ್ತಾ ಇದ್ದಾರೆ, ಹಾಗೆ ಜಾಯ್ನ್ ಆದೆ. ಮೇಡಮ್ ಅದೇ ಟೈಮ್ ಕ್ವಶನ್ ಮಾಡಿದ್ರು, ನನ್ಗೆ ಅದೇ ಟೈಮ್ ಆನ್ಸರ್ ಬಂತು. ಓಕೆ, ಎಸ್ ಓಕೆ, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ಸ್, ಓಕೆ,
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬೆಳಿಗ್ಗೆ 2 ಗಂಟೆ ಮೌನ ಧ್ಯಾನ ಇರುತ್ತೆ, ಗ್ರೂಪ್ ಅಲ್ಲಿ ಬೇಕಾದ್ರೆ ಬಂದು ಜಾಯ್ನ್ ಆಗಿ. ಮಂಡಲ ನಡೀತಾ ಇದೆ, ಬೇಕಾದ್ರೆ ಬಂದು ಜಾಯ್ನ್ ಆಗಿ. ಅಥವಾ ನಿಮ್ಗೆ ಇನ್ನೂ ಇಷ್ಟು 106 ಗ್ರೂಪ್ಗಳಿದೆ, ಎಲ್ಲಿ ಬೇಕೋ ಅಲ್ಲಿ ಹೋಗಿ, ಏನ್ ಬೇಕೋ ಎಲ್ಲಿ ಎಷ್ಟು ಫ್ರೀಡಮ್ ಬೇಕೋ ಅಷ್ಟು ಫ್ರೀಡಮ್ ಅಲ್ಲಿ ಆಟಾಡಿ. ನಿಮ್ಗೆ ಅಂತಿಮವಾಗಿ ಏನ್ ಬೇಕೋ ಅದನ್ನ ಕ್ಯಾಚ್ ಮಾಡ್ಕೊಂಡು ಆ ಸ್ಪಷ್ಟತೆಯಲ್ಲಿ, ಆ ನಿಖರತೆಯಲ್ಲಿ ನೀವು ನಿಮ್ಮ ಗುರಿಯನ್ನ ತಲುಪಿ. ನಿಮ್ಮ ಗುರಿಯನ್ನ ತಲುಪೋದಕ್ಕೆ ಎಷ್ಟು ನಿಖರವಾದ ಮಾರ್ಗವನ್ನ ನೀವು ಚೂಸ್ ಮಾಡ್ಕೊಳ್ತಿರೋ ಅಷ್ಟು ನಿಖರವಾಗಿ ನಿಮ್ಮ ಆತ್ಮ ಬೆಳಗುತ್ತೆ ಅಷ್ಟೇ. ಹೇ ಗುಡಾಕೇಶರ. ಗುಡಾಕೇಶರ ಅಂದ್ರೆ ಜಿಸ್ಕಿ ಕೇಶ್ ಗುಡಾ ಜೈಸೆ ಓ ಅಂದ್ರೆ ಯಾರು ಕೂದಲುಗಳು ಜಟೆಯ ರೂಪವನ್ನ ತಾಳಿದೆಯೋ ಅವು ಜಟಾಧಾರಿ. ಅರ್ಜುನನು ಜಟಾಧಾರಿಯಾಗಿದ್ದ, ಹಾಗೆ ನೀವು ಎಲ್ಲರೂ ಜಟಾಧಾರಿಯಾಗಿದ್ದೀರಿ ಅನ್ಕೊಳ್ಳೋಣ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಆ ಮಟ್ಟದ ತಪಸ್ಸು ಮಾಡ್ತಾ ಆ ಮಟ್ಟದ ಆ ಆಂತರಿಕ ಸ್ಥಿತಿಯ ಜಟಾಧಾರಿ ಸ್ಥಿತಿಯನ್ನ ಅನುಭವಿಸ್ತಾ ಹಾಗೆ ಮುಂದೆ ಸಾಗ್ತಾ ಇರಿ ಅಂತ ಹೇಳ್ತಾ ಮಾತಿಗೆ ವಿರಾಮ ಕೊಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಮಸ್ತೆ. ಥ್ಯಾಂಕ್ ಯು.